ಈಗ ಹೋಂಡಾ ವಾಹನಗಳ ಮೇಲೆ ಸ್ಮಾರ್ಟ್ ಆಫರ್ಗಳ ಸುರಿಮಳೆ. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ NS ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಜನವರಿ 29ರಿಂದ 3 ದಿನಗಳ ಜಿಲ್ಲಾ ಉತ್ಸವ. ಪ್ರತಿಯೊಬ್ಬರ ಸಹಕಾರ ಸಹಭಾಗಿತ್ವ ವಹಿಸಿಕೊಳ್ಳಿ. ಡಿಸಿ ನಿತೀಶ್. ಜಿಲ್ಲಾ ಉತ್ಸವ ಸರ್ಕಾರಿ ನೌಕರ ಸಂಘದಿಂದ ಕ್ರೀಡಾಕೂಟ. ಸಾಂಸ್ಕೃತಿಕ ಸ್ಪರ್ಧೆಗೆ ಎಡಿಸಿ ಜೀವಾನಂದ್ ಭಜಂತ್ರಿ ಚಾಲನೆ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ರಾಜ್ಯ ಸರ್ಕಾರದಿಂದ ಗೊಂದಲ. ಮಾದಿಗ ಸಂಬಂಧಿತ ಜಾತಿಗಳಿಗೆ ಅನ್ಯಾಯ. ರವೀಂದ್ರ ಜಲ್ದಾರ್ ಆರೋಪ. ಕಾರವಾರದಲ್ಲಿ ಬಿಸಿಯೂಟ ಕಾರ್ಯಕರ್ತೆ ಕೊಲೆ. ಪ್ರಚೋದಿಸಿದವರು ಬಂಧನಕ್ಕೆ ಆಗ್ರಹಿಸಿ ಹಿಂದೂ ಸಂಘಟನೆಗಳಿಂದ ಪ್ರತಿಭಟನೆ. ಜನವರಿ 10ರಂದು ಜಿ ಸುರೇಶ್ದಿಂದ ವೀರ ಹನುಮಾನ್ ರಚಿಸಿದ ಆತ್ಮಬಂಧು ಕೃತಿ ಲೋಕಾರ್ಪಣೆ. ಈರಣ್ಣ ಬೆಂಗಾಲಿ. ಜನವರಿ 14ರಂದು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ. ಭಾವಚಿತ್ರ ಮೆರವಣಿಗೆ, ಪ್ರತಿಭಾ ಪುರಸ್ಕಾರ ನಾರಾಯಣಸ್ವಾಮಿ. ಜಿಲ್ಲೆಯಲ್ಲಿ 27 ವರ್ಷಗಳ ನಂತರ ರಾಯಚೂರು ಜಿಲ್ಲಾ ಉತ್ಸವವನ್ನು ಮಾಡಲು ನಿರ್ಧರಿಸಲಾಗಿದ್ದು, ಎಡೆದೂರು ನಾಡು ರಾಯಚೂರು ಉತ್ಸವ ಎಂಬ ಹೆಸರಿನಲ್ಲಿ ಜಿಲ್ಲಾ ಉತ್ಸವವನ್ನು ಮಾಡಲಾಗುತ್ತದೆ. ಉತ್ಸವಕ್ಕೆ ಜಿಲ್ಲೆಯ ಸಂಘ ಸಂಸ್ಥೆಗಳ ಸಹಕಾರ ಅಗತ್ಯವಾಗಿದ್ದು, ಸೂಕ್ತ ಸಲಹೆಗಳನ್ನು ನೀಡಿ ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸುವಂತೆ ಜಿಲ್ಲಾಧಿಕಾರಿ ಕೆ. ನಿತೀಶ್ ಹೇಳಿದರು. ಅವರಿದ್ದು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾ ಉತ್ಸವದ ಪೂರ್ವ ಸಿದ್ಧತೆ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಜನವರಿ 29, 30 ಹಾಗೂ 31ರಂದು ನಗರದಲ್ಲಿ ಎಡೆಯೂರು ನಾಡು ರಾಯಚೂರು ಜಿಲ್ಲಾ ಉತ್ಸವವನ್ನು ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ. ಉತ್ಸವವನ್ನು ಅಚ್ಚುಕಟ್ಟಾಗಿ ನೆರವೇರಿಸಲು ಹಾಗೂ ಉತ್ಸವದಲ್ಲಿ ಆಯೋಜಿಸಬೇಕಾದ ಕಾರ್ಯಕ್ರಮ ಕುರಿತು ಸಂಘ ಸಂಸ್ಥೆಗಳು, ಸಾಹಿತಿಗಳು, ಚಿಂತಕರು, ಕಲಾವಿದರ ಸಲಹೆಗಳು ಅಗತ್ಯವಾಗಿರುತ್ತದೆ ಎಂದರು. ಜಿಲ್ಲಾ ಉತ್ಸವವನ್ನು ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮೈದಾನದಲ್ಲಿ ಮುಖ್ಯ ವೇದಿಕೆ ಸೇರಿ ವಿವಿಧ ಪ್ರೇಕ್ಷಾಗೃಹ, ರಂಗಮಂದಿರ ಸೇರಿ 4 ವೇದಿಕೆಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ. ರಾಜ್ಯ ಸರ್ಕಾರದಿಂದ 2 ಕೋಟಿ ರೂಪಾಯಿ, ನಗರ ಅಭಿವೃದ್ಧಿ ಹಾಗೂ ಮಹಾನಗರ ಪಾಲಿಕೆಯಿಂದ 1 ಕೋಟಿ ರೂಪಾಯಿ ಹಾಗೂ ಅಟ್ಟಿ ಚಿನ್ನದ ಗಣಿ ಸ್ಥಳೀಯ ಕೈಗಾರಿಕಾ ಸಂಸ್ಥೆಗಳಿಂದ 1 ಕೋಟಿ ರೂಪಾಯಿಗಳ ಅನುದಾನ ಬರಲಿದ್ದು, ಒಟ್ಟು 4 ಕೋಟಿ ವೆಚ್ಚದಲ್ಲಿ ಉತ್ಸವವನ್ನು ನಡೆಸಲಾಗುತ್ತದೆ. ಜೊತೆಗೆ ಉತ್ಸವಕ್ಕೆ ಆರ್ಥಿಕ ಸಹಕಾರ ನೀಡುವವರು ಕೂಡ ಮುಂದೆ ಬರಬೇಕೆಂದು ತಿಳಿಸಿದರು. ಜಿಲ್ಲಾ ಉತ್ಸವಕ್ಕಾಗಿ 15ರಿಂದ 20 ಕಲಾ ತಂಡಗಳಿಂದ ಅರ್ಜಿಗಳು ಬಂದಿದ್ದು, 137 ಜನ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸುವುದಾಗಿ ಹೆಸರುಗಳನ್ನು ನೀಡಿದ್ದಾರೆ. ಎಲ್ಲವನ್ನು ಕ್ರೋಢೀಕರಿಸಿ ಸೂಕ್ತ ತೀರ್ಮಾನ ಕೈಗೊಳ್ಳದಾಗಿ ತಿಳಿಸಿದರು. ಜಿಲ್ಲಾ ಉತ್ಸವದಲ್ಲಿ ಮಕ್ಕಳ ಉತ್ಸವ, ಕೃಷಿ ಮೇಳ, ಫಲಪುಷ್ಪ ಪ್ರದರ್ಶನ ಸೇರಿ ಇತರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ. ಉತ್ಸವದ ಸಂದರ್ಭದಲ್ಲಿ ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಒತ್ತು ನೀಡಲಾಗುತ್ತೆ ಎಂದು ತಿಳಿಸಿದರು. ಸಭೆಯಲ್ಲಿ ದಲಿತ ಮುಖಂಡ ಪ್ರಭುರಾಜ್ ಕೋಡ್ಲಿ ಮಾತನಾಡಿ, ಜಿಲ್ಲಾ ಉತ್ಸವಕ್ಕೆ ಇರುವ ಆಸಕ್ತಿ ದಲಿತರ ಮೇಲಿಲ್ಲ. ಜಿಲ್ಲಾಡಳಿತ SCP, TSP ಅನುದಾನ ಬಳಕೆಯಲ್ಲಿ ಸಂಪೂರ್ಣ ನಿರ್ಲಕ್ಷ್ಯ ವಹಿಸುತ್ತಿದೆ. ದಲಿತರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಎಂದಾಗ ಕೆಲ ಕಾಲ ಸಭೆಯಲ್ಲಿ ಗದ್ದಲದ ವಾತಾವರಣಗಳು ನಿರ್ಮಾಣವಾಯಿತು. ನಂತರ ಇತರೆ ಮುಖಂಡರು ಇದ್ದು ಉತ್ಸವದ ಕುರಿತಾದ ಸಭೆಯಾಗಿದ್ದು, ಸಮಸ್ಯೆಗಳ ಕುರಿತು ಇನ್ನೊಂದು ಬಾರಿ ಸಭೆ ಮಾಡಿ ಕೇಳಬಹುದು ಎಂದಾಗ ವಾತಾವರಣ ತಿಳ್ಕೊಂಡಿತ್ತು. ಯಾರ್ಯಾರಿಗೆ ಸ್ಪಾನ್ಸರ್ಶಿಪ್ ಮಾಡೋದಕ್ಕೆ ಇಷ್ಟ ಇದ್ದಲ್ಲಿ, ಫಾರ್ ಎಕ್ಸಾಂಪಲ್ ಒಂದು 20 ಲಕ್ಷ ಯಾರು ಕೊಡ್ತಾರೆ ಅವ್ರಿಗೊಂದು ಡಯಸ್ ಮೇಲೆ ಇನಾಗ್ರೇಷನ್ ಇವೆಂಟ್ ಅಲ್ಲಿ ಕೂಡ ಅವ್ರಿಗೂ ನಾವು ಮೆನ್ಷನ್ ಇಡ್ತೀವಿ, ಅವರು ಕೂಡ ಬಂದು ಭಾಗವಹಿಕೆ ಮಾಡ್ತಾರೆ. ಅದೇ ರೀತಿ ಯಾರು 5 ಲಕ್ಷ ಕೊಡ್ತಾರೆ ಆ ಕಂಪನಿಗಳಿಗೆ ಕೂಡ ಒಂದು ರೀತಿಯ ಅಡ್ವರ್ಟೈಸ್ಮೆಂಟ್ ಸ್ಪೇಸ್ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ಅದು ಕೂಡ ನಮ್ಮ ಮಾಧ್ಯಮಿಕರಿಗೆ ಒಂದು ಏನು ವಿನಂತಿ ಅಂದರೆ, ತಾವು ಇದನ್ನು ಸ್ವಲ್ಪ ಪ್ರಕಟಣೆ ಕೊಡ್ತೀವಿ, ಸ್ವಲ್ಪ ಅದನ್ನು ಮೊಬಿಲೈಸ್ ಮಾಡಬೇಕು. ಮತ್ತೆ ನಮ್ಮ ಸಂಘ ಸಂಸ್ಥೆಗಳು ತಾವೆಲ್ಲ ಬಂದಿದ್ದೀರಾ. ಸೊ ಆ ಥರ ಏನು ಕಂಪನಿ, ಚೇಂಬರ್ ಆಫ್ ಕಾಮರ್ಸ್, ಬೇರೆ ಬೇರೆ ನಮ್ಮ ಹತ್ರ ಕೂಡ ತುಂಬಾ ಸಕ್ಷಮ ಇರುವಂತಹ ಕಂಪನಿಗಳು ಇದ್ದಾವೆ. ಅವರು ಕೂಡ ಬಂದು ಒಂದು 5 ಲಕ್ಷ ಆಗಲಿ, 1 ಲಕ್ಷ ಆಗಲಿ, 10 ಲಕ್ಷ ಆಗಲಿ ಏನಾದ್ರು ಡೊನೇಟ್ ಮಾಡಿ CSR ಮೂಲಕ ಸ್ಪಾನ್ಸರ್ಶಿಪ್ ಮಾಡಬೇಕಿದ್ರೆ ಕೂಡ ನಾವು ಮಾಡ್ತೀವಿ. ಸರ್, ಇವೆಂಟ್ ಯಾರಿಗಾದ್ರು ಒಪ್ಪಿಸಿದ್ದೀರಾ? ಸ್ಥಳೀಯ ಇಂಡಸ್ಟ್ರೀಸ್ ಇರ್ಬೋದು, ಆಮೇಲೆ ಅದು ಬಿಟ್ಟು ಇವರು ಮೈಸೂರು ಸಿಲ್ಕು ಅವರು ಎಲ್ಲ ಸೇರಿ 2 ಕೋಟಿ ಸ್ಯಾಂಕ್ಷನ್ ಬರ್ತಾ ಇದೆ. ಈಗಾಗಲೇ ನಮ್ಮದು DC ಆಫೀಸಲ್ಲಿ ಅದ್ರ ಬಗ್ಗೆ ಒಂದು ಹೊಸ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಎಲ್ಲರಿಗೂ ನಾವು ಕಳಿಸಿದ್ವಿ. ನಿನ್ನೆ ಹಟ್ಟಿ ಚಿನ್ನದ ಗಣಿ ಬೋರ್ಡ್ ಮೀಟಿಂಗ್ ಅಲ್ಲೂ ಸ್ಯಾಂಕ್ಷನ್ ಆಗಿದೆ ಅಮೌಂಟ್. KPCL ಅವರು ಸ್ಯಾಂಕ್ಷನ್ ಮಾಡಿದ್ದಾರೆ. ಸೊ ಎಲ್ಲ ಸೇರಿ ಸುಮಾರು ಒಂದು 4 ಕೋಟಿ ಬಜೆಟ್ ಇದೆ. ಮಾತಾಡಿದಂಥ ಜನರು ಅನೇಕ ಈ ಸಭೆಯಲ್ಲಿ ಇರುವಂಥ ಎಲ್ಲ ಸಂಘಟನೆಯವರು, ಸಂಘ ಸಂಸ್ಥೆಯವರು ಎಲ್ಲರೂ ಸೇರಿ ಈ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ, ಈ ಕಾರ್ಯಕ್ರಮ ನಮ್ಮೆಲ್ಲರ ಕಾರ್ಯಕ್ರಮ ಅಂತೇಳಿ ಇಡೀ ಕರ್ನಾಟಕ ರಾಜ್ಯ ನೋಡುವಂತೆ ಮಾಡುವಂತ ನಮ್ಮ ಜವಾಬ್ದಾರಿ ಅನ್ನುವಂಥದ್ದು
ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಯಾದರೆ ರಾಜ್ಯದಲ್ಲಿ ಏನು ಕಿತ್ತೂರು ಉತ್ಸವ, ಹಂಪಿ ಉತ್ಸವ, ಕರಾವಳಿ ಉತ್ಸವ ಯಾವ ರೀತಿ ಆಗ್ತಾ ಇದೆ, ಅದೇ ರೀತಿ ಪ್ರತಿ ವರ್ಷ ನಮ್ಮ ರಾಯಚೂರು ಉತ್ಸವ ಕೂಡ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಹಾಗಾಗಿ ಬಹಳಷ್ಟು ಜನ ಮಾತಾಡಿದ್ದಾರೆ. ಬಹಳಷ್ಟು ಬಹುತೇಕ ಜನ ಸಂಘಟನೆಗಳು ಮುಗಿದಿರುತ್ತಂತ ಅನಿಸ್ತದೆ. ಹಾಗಾಗಿ ಎಲ್ಲ ವಿಚಾರಗಳು, ಅನೇಕ ವಿಚಾರಗಳನ್ನ ಪ್ರಸ್ತಾಪ ಆಗಿದ್ದಾರೆ. ಜಿಲ್ಲಾಧಿಕಾರಿಗಳ ಮಾನ್ಯ ಎಲ್ಲರೂ ಈ ಗ್ರಾಮೀಣ ಕ್ರೀಡೆ ಅಂದ್ರೆ ಗಿಡಗಳು ಇದೆ, ಕಲ್ಲೆತ್ತೋದು, ಗುಂಡೆತ್ತೋದು, ಅದೆಲ್ಲ ಸೇರ್ಪಡೆ ಮಾಡಿದೆ. ಜೊತೆಗೆ ಅದಾದ ನಂತರ ಮೆರವಣಿಗೆ ಜವಾಬ್ದಾರಿ ಯಾರಿಗೆ ಕೊಡ್ತಾ ಇದ್ದಾರೆ. ಲಾಸ್ಟ್ ನಾನೊಬ್ಬ ಸಂಯೋಜಕನಾಗಿ ನಮ್ಮ 82ನೇ ಸಾಹಿತ್ಯ ಸಮ್ಮೇಳನದಲ್ಲಿ ಸಿದ್ಧರ ಬಹಳ ಅಚ್ಚುಕಟ್ಟಾಗಿ ನಡೀತು. ಇಡೀ ರಾಜ್ಯದಲ್ಲಿ ಕೂಡ ಚೆನ್ನಾಗಾಯ್ತು. ಬೇರೆ ಬೇರೆ ವಿಚಾರ ನಾಳೆ ನಮ್ಮ ಜಿಲ್ಲಾ ಉತ್ಸವನ ಬೇರೆ ಬೇರೆ ಹಂಪಿ ಉತ್ಸವ, ಈ ಕರಾವಳಿ ಉತ್ಸವ, ಬೇರೆ ಬೇರೆ ಉತ್ಸವ ಅಂತದ್ರಲ್ಲಿ ನಮ್ದಾದ ಒಂದು ಯಾವುದೋ ಹೆಸರಾಗಲಿ, ಜೊತೆಗೆ ಅದು ಮೆರವಣಿಗೆ ಆಗಲಿ. ನಮ್ದು ಇರೋದೇ ನಗರ ಆಗಿದ್ದಲ್ಲಿ ಒಂದು 3-4 ತಿಂಗಳು ಇರ್ಬೋದು ಅಷ್ಟೇ. ಸಮಾಜದ ಜಿಲ್ಲಾ ಮಹಿಳಾ ಅಧ್ಯಕ್ಷರು ಹಾಗೂ ಪಂಚ ಗ್ಯಾರಂಟಿನ ಕಮಿಟಿ ಸದಸ್ಯರು ಮಾತಾಡೋದು. ನಾನು ಹೆಚ್ಚಿನ ಏನಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಬಹಳ ಜನ ಕಾರ್ಮಿಕ ಕೂಲಿಗಳು ಮಹಿಳೆಯರು ಹೋಗ್ತಿರ್ತಾರೆ ಅಂತವು ತಪ್ಪಿಸಿ ಎಜುಕೇಶನ್ ಮುಖ್ಯ. ಎಜುಕೇಶನ್ ಕೊಡೋದ ಒಂದು ಸಂದರ್ಭದಲ್ಲಿ ತಾವು ಯಾವುದಾದ್ರೂ ಒಂದು ವೇದಿಕೆ ಮಾಡಿದ್ರೆ ಜನರು ಇವತ್ತು ಕೂಲಿ ಕಾರ್ಮಿಕರು ಹೋಗೋರು ಸಣ್ಣ ಮಕ್ಕಳನ್ನ 10ನೇ ವರ್ಷದ್ದು 8ನೇ ವರ್ಷದ್ದು ಸಣ್ಣ ಮಕ್ಕಳನ್ನ ಕರ್ಕೊಂಡು ಕೂಲಿ ಕಾರ್ಮಿಕ ಹೋಗೋರನ್ನ ತಪ್ಪಿಸಿ ತಾವು ಶಾಲೆಗೆ ಕಳಿಸ್ಬೇಕನ್ನೋದಾಗ ಒಂದು ಜಾಗೃತಿಯನ್ನು ಈ ಒಂದು ರಾಯಚೂರದಲ್ಲೇ ತಾವೇನು ಉತ್ಸವ ಮಾಡಕತ್ತೀರಿ, ಬಹಳ ಸಂತೋಷ. ವಾರ್ಡ್ನಲ್ಲಿ ಎಲ್ಲೆಲ್ಲಿ ಕತ್ಲ ಇದೆ ಅಲ್ಲಿಗೆ ಇಲ್ಲಿ ಬೆಳಕಾಗಬೇಕು. ಬಾರಿ ಕಡೆ ನೋಡ್ತಾ ಇದ್ದೀನಿ. ನಾನು ರಾಯಚೂರು ಟು ದಿಲ್ಲಿ ಸೈಕಲ್ ಟೂರ್ ಮಾಡಿದಾಗ 95ನಲ್ಲಿ ಡೈಲಿಯಲ್ಲಿ ಲೈಟ್ ಇಳಿತಿಲ್ಲ. ಸೆಕೆಂಡ್ ಟೈಮ್ ಕನ್ಯಾಕುಮಾರಿ ಟು ಜಮ್ಮು ಕಾಶ್ಮೀರ ಸೈಕಲ್ ಟೂರ್ ನಾನು ಮಾಡಿದಾಗ ನೋಡಿದ್ದೀನಿ. ಇನ್ನು ಅಲ್ಲೇ ಸರಿಯಿಲ್ಲ. ಆ ಕಂಪ್ಲೇಂಟ್ ರಾಯಚೂರು ಜಿಲ್ಲೆಯಲ್ಲಿ ಅಲ್ಲಿ ಇರಬಾರ್ದು. ಇನ್ನೂ ಒಂದು ಎಲ್ಲದೂ ಚರ್ಚೆ ಆಯಿತು. ಎರಡನೇದು, ರಾಯಚೂರು ಜಿಲ್ಲೆಯಲ್ಲಿ ಒಳ್ಳೆ ಶಿಕ್ಷಕಿ ಆಗಲಿ, ಒಳ್ಳೆ ಲೆಕ್ಚರ್ಸ್ ಆಗಲಿ, ಅವ್ರಿಗೆ ಸಹ ಒಂದು ಗೌರವ ಅಲ್ಲಿ ಇದು ಮಾಡಬೇಕಂತ. ಅದು ಏನಂದ್ರೆ ಸ್ಥಳೀಯ ಕಲಾವಿದರು ಕೊಟ್ಟಿಲ್ಲ ಅನ್ನೋದು. ಯಾಕಂದ್ರೆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಹೊರಲಿ ನಾವೆಲ್ಲ ಅವತ್ತು DC ಅವರ ನೇತೃತ್ವದಲ್ಲಿ ಮಾಡಿದ್ದೀವಿ. ಅಂಥ ದೊಡ್ಡ ಕಾರ್ಯಕ್ರಮದಲ್ಲಿ ಇಲ್ಲಿ ಹಿಸ್ಟ್ರಿ ಮತ್ತು ಇಲ್ಲಿಯ ಅದನ್ನ ಅಂದರೆ ಇಲ್ಲಿ ಸ್ಥಳೀಯರಿಗೆ ಗೊತ್ತಿದ್ದಷ್ಟು ಮಾಹಿತಿ ಬೇರೆ ಜಿಲ್ಲೆಗಳಿಗೆ ಅದು ಮಾಹಿತಿ ಇರೋಲ್ಲ ಸರ್. ದಯವಿಟ್ಟು ಅದ್ರ ಬಗ್ಗೆ ನೀವು ಒಂದ್ಸಲ ಪರಿಶೀಲನೆ ಮಾಡ್ಬೇಕು ಸರ್. ಮತ್ತು ಹಂಗಿತ್ತಂದ್ರೆ ಸ್ಥಳೀಯರನ್ನು ಇನ್ಕ್ಲೂಡ್ ಮಾಡ್ಕೊಂಡು ಏನು ಮಾಡ್ಬೇಕಂತ ಮಾಡ್ಬೇಕು. ಯಾಕಂದರೆ ಇದೆಲ್ಲ ಕೂಡ ಮುಂದೆ ಒಂದು ದೊಡ್ಡ ಕಾರಣ ಅಂದರೆ ಸಣ್ಣ ವಿಷಯಗಳು ಆ ಸಮ್ಮೇಳನದ ಸಮಯದಲ್ಲಿ ಭಾಳ ಅಪಸ್ವರಕ್ಕೆ ಕಾರಣ ಆಗಬಾರ್ದು ಸರ್. ಯಾಕಂದರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಕಲಾವಿದರು ಅದರ ಎಲ್ಲ ಕಲಾವಿದರಿಗೂ ನೀವು ಅವಕಾಶ ಮಾಡಿಕೊಡ್ಬೇಕು ಸರ್. ಇದು ಭಾಳ ಅಚ್ಚುಕಟ್ಟಾಗಿ ನಡೆಯಬೇಕು ಮತ್ತು ಯಾವುದೇ ಅಸಮಾಧಾನಗಳಿಲ್ಲ ಅನ್ನೋದು ನಡೀಬೇಕು. ಎಲ್ಲರಿಗೂ ಪ್ರಾತಿನಿಧ್ಯ ಇತ್ತು, ನಮ್ಮ ಭಾಗ ಇತ್ತು, ನಮ್ಮ ಜಿಲ್ಲೆ ಅನ್ನೋದು ಭಾವನೆ ಬರಂಗ ಆಗ್ಬೇಕನ್ನೋ ಕಾರಣಕ್ಕೆ ಪ್ಲೀಸ್ ಇದನ್ನು ಗಮನಿಸ್ಬೇಕು ಸರ್. ಬಹಳಷ್ಟು ವರ್ಷಗಳಿಂದ ಆಗದಂಥ ಒಂದು ಉತ್ಸವವನ್ನು ತಾವು ಹಮ್ಮಿಕೊಂಡಿದ್ದಕ್ಕೆ ತಮಗೆಲ್ಲ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ನಮ್ಮ ಸಂಘಟನೆಗಳ ಪರವಾಗಿ, ರಾಯಚೂರು ಜನತೆ ಪರವಾಗಿ ಈಗಾಗಲೇ ನನ್ನ ಒಂದು ಅನಿಸಿಕೆ ಹೇಳ್ತಾ ಇದ್ದೀನಿ. ಈಗಾಗಲೇ ತಾವು ಲಾಂಛನ ಮೊನ್ನೆ ತಾನೇ ಬಿಡುಗಡೆ ಮಾಡಿದ್ದೀರಿ. ಆ ಲಾಂಛನೆಯಲ್ಲಿ ಸ್ಟಾಫ್ಗಳು ಹಾಕಿಸ್ತಾ ಇದ್ದೀರಾ ಅಥವಾ ಏನು ಟಿ-ಶರ್ಟ್ಸ್ ಮಾಡಿಸ್ತಾ ಇದ್ದೀರಾ ಜನರಲ್ ಪಬ್ಲಿಕ್ ಬರೋದಕ್ಕೆ, ಅಥವಾ ಆಯಾ ಸಂಘಟನೆಗಳ ಒಂದು ಕರ್ನಾಟಕ ರಕ್ಷಣೆ ವೇದಿಕೆ ಸಂಘಟನೆಗಳು, ವಿವಿಧ ಸಂಘಟನೆಗಳಿದ್ದಾವೆ, ಅದ್ರ ಜೊತೆ ಬೇರೆ ಸಂಘಟನೆಗಳಾಗಿ TSS ಆಗಿರ್ಬೋದು, ವಿವಿಧ ಸಂಘಟನೆಗಳು ನಿಮ್ಮ ಮುಖ್ಯವಾಗಿ ಲಾಂಛನ ಮೇಲೆ ಇಟ್ಟು ಕೆಳಗೆ ಅವರು ಏನಾದ್ರು ಸ್ಟಾಫ್ ಅಲ್ಲಿ ಹಾಕೋಬಹುದಾ ಅಥವಾ ಟಿ-ಶರ್ಟ್ಸ್ ಏನಾದ್ರು ಅಳವಡಿಸಬಹುದಾ? ಆ ಟಿ-ಶರ್ಟ್ಸ್ಗಳ ಮೇನ್ ಲಾಂಛನ ಜೊತೆಗೆ ಇನ್ನು ಏನಾದ್ರು ಅವರು ಸಂಬಂಧಪಟ್ಟಂತ ಸಿಂಬಲ್ಗಳು ಹಾಕೊಳ್ಳೋಕೆ ಅವಕಾಶಗಳು ಇದೆಯಾ ಅಂತ ಒಂದು ಕ್ಲಾರಿಟಿ ಬೇಕು. ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ, ತಾಲೂಕಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಹಿಳೆಯರ ಮೇಲೆ ದೌರ್ಜನ್ಯಗಳಾಗಿ ಅತ್ಯಾಚಾರಗಳಿಗೆ ಆ ಒಂದು ನನ್ನಂತ ಕುಟುಂಬಗಳಿಗೆ ಈ ಒಂದು ಜಿಲ್ಲಾ ಉತ್ಸವದಲ್ಲಿ ಅವರಿಗೆ ಖುಷಿ ಪಡಿಸೋಕ್ಕೋಸ್ಕರ, ಅವರನ್ನ ಪ್ರೋತ್ಸಾಹಿಸೋಕ್ಕೋಸ್ಕರ ಆ ಕುಟುಂಬಗಳನ್ನ ಗುರುತಿಸಿ ನಮ್ಮ ಏನು ಪೊಲೀಸ್ ಇಲಾಖೆಯಿಂದ ಅಥವಾ ನಮ್ಮ ಅಧಿಕಾರಿಗಳಿಂದ ಇದು ಸಾಧ್ಯವಾಗುತ್ತೆ ಅವರನ್ನ ವೇದಿಕೆಗೆ ತರಬೇಕು, ಮುಖ್ಯವಾಹಿನಿಗೆ ಬರ್ಬೇಕು. ಆ ಕುಟುಂಬಗಳು ಇಂಥ ಉತ್ಸವದಲ್ಲಿ ಭಾಗವಹಿಸಿ ಅವರ ಒಂದು ದುಃಖವನ್ನ ಮರಿಬೇಕಾಗಿದೆ. ಅದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಕೂಡ ಹೌದು. ಅದೇ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹೊರ ಜಿಲ್ಲೆಗಳಲ್ಲಿ ಮತ್ತು ಹೊರ ರಾಜ್ಯಗಳಲ್ಲಿ ಈಗಾಗಲೇ IAS, KS, UPSC ಈ ತರ ವಿದ್ಯಾರ್ಥಿಗಳು ಮತ್ತು ಯುವಕರು ಸುಮಾರು ಕಡೆ ತಮ್ಮದೇ ಆದ ಸ್ಪರ್ಧಾ ಪರೀಕ್ಷೆಗಳಲ್ಲಿ ಬಹಳ ಸೆನ್ಸ್ ಆಗ್ತಾ ಇದ್ದಾರೆ. ಅವರ ಒಂದು ಕುಟುಂಬಗಳ ಏನು ಪರಿಸ್ಥಿತಿಗಳನ್ನು ಕೂಡ ಅರ್ಥಕೊಂಡು ಶತಪ್ರಯತ್ನ ಮಾಡ್ತಾರೆ. ಅಂತ ಯುವತಿಯರನ್ನ ನಮ್ಮ ಜಿಲ್ಲಾ ಉತ್ಸವದಲ್ಲಿ ಪ್ರೋತ್ಸಾಹ ಕೊಡೋದಕ್ಕೋಸ್ಕರ ಅವರನ್ನ ವೇದಿಕೆಗೆ ಈ ಒಂದು ಜಿಲ್ಲಾ ಉತ್ಸವದಲ್ಲಿ
ಬಹಳಷ್ಟು ಈ ಪ್ರಚಾರ ಆಗಬೇಕು, ಮನೆ ಮನೆಗೂ ಉತ್ಸವ ಆಗಬೇಕು. 20 ವರ್ಷಗಳ ನಂತರ ಆಗ್ತಾ ಇದೆಯಲ್ಲ ಇದು ಉತ್ಸವ, ಹಾಗಾಗಿ ಇದು ಪ್ರಚಾರಕ್ಕೆ ಬಹಳ ಒಂದು ಪತ್ರಿಕೆಗಳಾಗಲಿ, ಈ ಕರಪತ್ರಗಳಾಗಲಿ, ಈ ಸಿನಿಮಾ ಥಿಯೇಟರ್ಗಳಲ್ಲಿ ಕೂಡ ಸಿನಿಮಾ ನೋಡಕ್ ಹೋದಾಗ ಅಲ್ಲೂ ಕೂಡ ಜಾಹೀರಾತು ಇರಲಿ. ಇಲ್ಲಿ ಸ್ಥಳೀಯ ಲೋಕಲ್ ಚಾನೆಲ್ಗಳಿದ್ದಾವೆ, ಆ ಚಾನೆಲ್ಗಳಿಗೂ ಕೂಡ ತಾವು ಜಾಹೀರಾತು ಕೊಡಬೇಕು ಅಂತಕ್ಕಂಥದನ್ನ, ಯಾಕಂದ್ರೆ ಈ ಸಮಯದಲ್ಲಿ ತಾವು ಜಾಹೀರಾತು ಕೊಡ್ಲಿದ್ರೆ ಯಾವಾಗ ಜಾಹೀರಾತು ಕೊಡ್ತೀರ ಅಂತಕ್ಕಂಥದನ್ನ. ಹೀಗಾಗಿ ಈ ಉತ್ಸವ ಬಹಳ ಅದ್ದೂರಿಯಾಗಿ ಆಗ್ಬೇಕು. ಇನ್ನೊಂದೇನು ಹೇಳೋದಂದ್ರೆ, ಜಿಲ್ಲಾಧಿಕಾರಿ ನಿತೀಶ್ KN ಬಂದಿದ್ದಾರಲ್ಲ ರಾಯಚೂರಿಗೆ, 2ನೇ ಸಾಧನೆ ಮಾಡ್ತಾ ಇದ್ದಾರೆ. ಒಂದು ಸಾಧನೆ ಜಿಲ್ಲಾಧಿಕಾರಿಗಳನ್ನ ಶಿಫ್ಟ್ ಮಾಡ್ಬಿಟ್ರು, ಅವರು ಯಾರೇ ಬರಲಿ ನಾನು ಮೊದಲು ಹೋಗ್ತೀನಿ ಅಲ್ಲಿ ಅಂತ. 2ನೇದು ಜಿಲ್ಲಾ ಉತ್ಸವ ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮಗೆ ಎಲ್ಲರ ಇಡೀ ರಾಯಚೂರು ಜನತೆಯ ಪರವಾಗಿ ಅನಂತ ಅನಂತ ಧನ್ಯವಾದಗಳು, ಅಭಿನಂದನೆಗಳು. ತಾಲೂಕುಗಳು ಸೇರ್ಪಡೆ ಇಲ್ಲ ಉತ್ಸವದಲ್ಲಿ. ಅದಲ್ಲದೆ ಇಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಇರುವಂತಹ ಸಂಘ ಸಾಹಿತ್ಯಗಳ ಪ್ರತಿನಿಧಿಗಳನ್ನು ಎಲ್ಲ ಉಪಸಮಿತಿಗಳಲ್ಲಿ ನೇಮಿಸಿಕೊಳ್ಬೇಕು. ಈಗಾಗಲೇ ನಾವು ಕರ್ನಾಟಕ ರಾಜ್ಯ ಸಾಹಿತ್ಯ ಸಮ್ಮೇಳನ, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ನಾವೆಲ್ಲ ಸಂಘ ಸಂಸ್ಥೆ ಪ್ರತಿನಿಧಿಗಳು, ಸಾಹಿತಿಗಳು ಸೇರಿಕೊಂಡು ಯಶಸ್ವಿ ಮಾಡಿದ್ದೀವಿ. ಅದೇ ರೀತಿಯಾಗಿ ಈ ರಾಯಚೂರು ಜಿಲ್ಲಾ ಉತ್ಸವ ನಾವು ಯಶಸ್ವಿ ಮಾಡ್ತಿದ್ದು ತಮಗೆ ನಾವು ಆಶ್ವಾಸನೆ ನೀಡುತ್ತಾ ನಮ್ಮೆಲ್ಲರಿಗೆ ತಮ್ಮ ಉಪಸಮಿತಿಗಳಲ್ಲಿ ಅವಕಾಶ ಮಾಡಬೇಕಂತ ಹೇಳಿ ತಮ್ಮಲ್ಲಿ ವಿನಿಸಿಕೊಳ್ತೇನೆ. ಓಕೆ. ಉತ್ಸವ ಟೈಮಲ್ಲೇ ನಾವು ಅದ್ದೂರಿಯಾಗಿ ಕೃಷಿ ಮೇಳನ್ನು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಈಗ ಅವರು ಇಂಡಿವಿಜುವಲ್ ಆಗಿ ಮಾಡೋಕ್ಕಿಂತ ನಾವೇ ಅವ್ರಿಗೆ ಸ್ಟೇಜು ಸ್ಟಾಲ್ ಎಲ್ಲ ಹಾಕಿ ಅವರಿಂದ ಎಕ್ಸ್ಟ್ರಾ ಮಾಡ್ಬೋದು. ನಾವು ಹೇಳಿದಾಗೆ ಎಕ್ಸ್ಪೋ ಮಾಡ್ಬೋದು, ಬೇರೆ ಬೇರೆ ಕಡೆಯಿಂದ ಹೊಸ ಟೆಕ್ನಾಲಜಿನ ಡಿಸ್ಪ್ಲೇ ಮಾಡ್ಬೋದು. ಸೊ ಅವಾಗ ರೈತರಿಗೂ ಕೃಷಿ ಮೇಳನೂ ಭಾಗವಹಿಸಿದಂಗಾಗುತ್ತೆ, ನಮ್ಮ ರಾಯಚೂರು ಉತ್ಸವದಲ್ಲೂ ಭಾಗವಹಿಸಿದಂಗೆ. ಆಧುನಿಕ ಸಾವಯವ ಕೃಷಿ ನಮ್ಗೆ ಬಹಳ ಇದೆ ಸರ್. ಅದರಲ್ಲಿ ಐತಿಹಾಸಿಕ ಕ್ಷೇತ್ರಗಳಿಗೆ ಜನರನ್ನ ಭೇಟಿ ಕೊಡುವಂತ ಕೆಲಸ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ಶಿಕ್ಷಕರ ಪ್ರಾಥಮಿಕ ಶಿಕ್ಷಕರ ದಿನಾಚರಣೆ ಆದಾಗ ಯಾರಿಗೆ ರಾಯಚೂರಿನ ಐತಿಹಾಸಿಕ ಸ್ಥಳಗಳಿದ್ದಾವ, ಗಬ್ಬೂರ್ ಇರ್ಬೋದು, ಕಲ್ಲೂರು ಇರ್ಬೋದು, ಮಲಿಯಾಬಾದ್ ಇರ್ಬೋದು, ಮತ್ತೆ ಆಮೇಲೆ ನಮ್ಮ ನಾರದಗಡೆ, ಇಂಥದೆಲ್ಲ ಕ್ಷೇತ್ರಗಳಿಗೆ ಬಸ್ಸಿನ ವ್ಯವಸ್ಥೆ ಮಾಡಿ ಯಾರು ಇಂಟ್ರೆಸ್ಟ್ ಇರ್ತಾರ ಅವರು ಮುಂಚೆನೆ ನೋಂದಾಯಿಸ್ಕೊಂಡ್ರೆ ಅವರು ಅಲ್ಲಿಗೆ ಹೋಗ್ಲಿಕ್ಕೆ ಮಿನಿಮಮ್ ಪ್ರೈಸ್ ಅಲ್ಲಿ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡೋದು ಒಂದು. ಎರಡನೇದಾಗಿ ಇಡೀ ರಾಯಚೂರಿನ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಚಾರಗೋಷ್ಠಿ ಇಟ್ಟರೆ ರಾಯಚೂರಿನ ಇತಿಹಾಸದ ಬಗ್ಗೆ ಒಂದು ಚರ್ಚೆ ಆಗ್ಲಿಕ್ಕೆ ಮತ್ತೆ ಅನುವು ಮಾಡಿಕೊಳ್ಳಿಕ್ಕೆ ಆಗ್ತದೆ. ಬರ್ತಿದ್ವಿ, ಅವರು ಜಾಸ್ತಿ ರೇಟ್ ಹೇಳಿದ್ರು. ಅದಕ್ಕೆ ಈಗ ಜಸ್ಕಾಂ ಅವರು ಮೈಸೂರು ದಸರಾ ಕ್ಯಾಂಪ್ ಮಾಡಿದ್ದಾರೆ, ಮೈಸೂರು ಅವರನ್ನೇ ಕರೆಸ್ತಾ ಇದ್ದಾರೆ. ಒಂದು 2-3 ಟೀಮ್ನ ಅವರೊಂದು ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ತಾವು ಹೇಳಿದಾಗ ಎಲ್ಲ ಕೋಟೆ ಮೇಜರ್ ಸರ್ಕಲ್, ಮೇಜರ್ ರೋಡ್ಗೂ ನಾವು ಪ್ಲಾನ್ ಹಾಕೊಂಡಿದ್ದೀವಿ. ಡೆಕೋರೇಷನ್, ಕೆಲವು ಸ್ವಚ್ಛತೆ ಬಗ್ಗೆ ಸ್ವಚ್ಛತೆಯನ್ನು ಸ್ಟಾರ್ಟ್ ಮಾಡ್ತೀವಿ. ಸರ್ ನಮಸ್ಕಾರ. ರಾಯಚೂರು ಉತ್ಸವ ಮಾಡುವ ಸಂದರ್ಭದಲ್ಲಿ 3 ದಿನಗಳ ಕಾಲ ರಾಯಚೂರಲ್ಲಿರುವಂತಹ ಕೋಟೆಗಳು, ಎಲ್ಲ ಕೋಟೆಗಳಿಗೆ ವಿದ್ಯುತ್ ಅಲಂಕಾರ ಮಾಡ್ಬೇಕಂತೇಳಿ ನನ್ನ ಸಲಹೆ ಸರ್. ಶಾರ್ಟ್ಸ್ ಮಾಡಿಕೊಟ್ರೆ ಮೀಡಿಯಾದಲ್ಲಿ ಸಪರೇಟ್ ಶಾರ್ಟ್ಸ್ ಮಾಡಿಕೊಟ್ರೆ ವಿಚಾರಗೋಷ್ಠಿ ಮಾತುಕಟ್ಟಂಗೆ ಒಂದು ಪ್ರತ್ಯೇಕ ಗೋಷ್ಠಿಯನ್ನ ಮಾಡ್ತೀವಿ. ಪತ್ರಿಕೆ ಗೋಷ್ಠಿ ಮಾಡ್ತೀವಿ. ಅದೇನಂದ್ರೆ ಒಂದು 50,000 ರಿಂದ 60,000 ಜನ, ಅದು ಬೇಕಾದ್ರೆ ನೀವು ಮಾಡಿದ್ರೆ ಅದನ್ನ ನಾವು 3 ದಿನನೂ ಏನು ಮೇನ್ ಇವೆಂಟ್ ಇರುತ್ತೆ, ಮಧ್ಯಾಹ್ನದಿಂದ ಏನು ಮೇನ್ ಇವೆಂಟ್ ಇರುತ್ತೆ ಅಲ್ಲಿ ಎಲ್ಲ LED ಹಾಕಿದೀವಿ, ಅಲ್ಲಿ ನಾವು ಡಿಸ್ಪ್ಲೇ ಮಾಡ್ತೀವಿ. ಸಂಬಂಧಪಟ್ಟಂಗೆ ಗೋಷ್ಠಿಯಿಂದ ಏರ್ಪಡಿಸ್ತಾರೆ. ರಾಯಚೂರು ಜಿಲ್ಲೆಯಲ್ಲಿ ಪತ್ರಿಕೆಗಳು ನಡೆದು ಬಂದ ದಾರಿ ಸಂಬಂಧಪಟ್ಟಂಗೆ ಒಂದು ಗೋಷ್ಠಿಯನ್ನ ಮಾಧ್ಯಮಗಳಿಗಾಗಿ ಆಯೋಜನೆ ಮಾಡಿದ್ದಾರೆ. ಒಂದು ರಿಕ್ವೆಸ್ಟ್, ಮೊನ್ನೆ ಯೂತ್ಗೆ ಆಕ್ಟಿವಿಟೀಸ್ ಇಲ್ಲಾರ್ದಕ್ಕ ರಿಸರ್ವೇಷನ್ ಆಗಕ್ಕೆ ಅದೊಂದು ಸೇರಿಸಿ ಸರ್. ದಯವಿಟ್ಟು ಬಹಳಷ್ಟು ಜಿಮ್ಗಳದಾವ ಇಲ್ಲಿ, ಅವ್ರಿಗೆ ಹೆಲ್ಪ್ ಆಗುತ್ತೆ. ಎಲ್ಲರೂ ಪ್ರಕಟಣೆ ಕೊಡ್ತಾರೆ ಸರ್. ಈಗ ಸಾಹಿತಿಗಳಿಗಾಗಲಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾಗಲಿ ಭಾಗವಹಿಸಿ ಅನ್ನೋದು ಪಟ್ಟಿ ಕೊಡ್ಬೇಕಲ್ಲ ಸರ್, ನೀವು ಪ್ರಕಟಣೆ ಕೊಡ್ಬೇಕಾಗಿತ್ತು, ಕೊಟ್ಟಿಲ್ಲ. ಅದರಿಂದ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಇವ್ರಿಗೆ ಕೊಡ್ಬೇಡ್ರಿ, ಎಲ್ರಿಗೂ ಕೂಡ ಗ್ರಾಮಾಂತರದಿಂದ ಎಲ್ಲ ತಾಲೂಕಿನ ಸಾಹಿತಿಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನೀವು ಬಂದಾಗ ನೀವು ಮಾತಾಡಿ ಸರ್. ಕೊಡ್ತೀವಿ. ಅದೇ ರೀತಿ ಆರ್ಟಿಸ್ಟ್ ನಾವು ಕಾಂಟ್ಯಾಕ್ಟ್ ಮಾಡಿ ಕರೆಸ್ತಾ ಇದ್ದೀವಿ. ಸೊ ಅದು ಬೇರೆ ಬೇರೆ ಮಲ್ಟಿಪಲ್ ಲೆವೆಲ್ ಅಲ್ಲಿ ಆಗುತ್ತೆ. ಈಗ ಮಾತಾಡ್ಬೋದು. ಏನಿಲ್ಲ ಸರ್, ಮೊದಲಿಗೆ ಕೆಲಸಗಳಿಗೆ ನಾವು ಯಾವತ್ತೂ ಸಪೋರ್ಟ್ ಆಗಿರ್ತೀವಿ ಸರ್. ಒಂದು ವಿಷಯ ಕೇಳಿ, ನೀವು ಮೈಕ್ ಕೊಡ್ರಿ. ಗೌರವಾನ್ವಿತ ಜಿಲ್ಲಾಧಿಕಾರಿಗಳಿಗೆ ನಾವು ಯಾವತ್ತೂ ಸಪೋರ್ಟ್ ಕೊಟ್ಟಿದ್ದೀವಿ, ಮುಂದುವರುತ್ತೆ. ಆದ್ರೆ ನಮ್ಮ ನೋವೇನುತ್ತಂದ್ರೆ ಈ ರೀತಿ ತೋರಿಸ್ತಕ್ಕಂಥ ಆಸಕ್ತಿ, ಇದಕ್ಕೆ ತೋರಿಸ್ತಕ್ಕಂಥ ನಮ್ಮ ಮನವಿ, ಆ ಮನವಿಗೆ ಸ್ಪಂದನೆ ಮಾಡಿ ಈ ಉತ್ಸವಕ್ಕೆ ನಮ್ಮ ತನು ಮರದಿಂದ ಸಹಕರಿಸ್ತವೆ. ಆದ್ರೆ ದಲಿತರ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ, ಕೊಡಿ ಅಷ್ಟೇ.
ಈಗ ನಮ್ಮ ಕಡೆಯಿಂದ ಮತ್ತೆ ಮೊನ್ನೆ ಜನಪ್ರತಿನಿಧಿಗಳಿಂದ ಏನೇನ್ ಇವೆಂಟ್ಸ್ ಮಾಡುವುದು ಅಂತ ಕೆಲವೊಂದು ಸಲಹೆ ಬಂದಿದೆ. ಅದು ಏನೇನ್ ಬಂದಿದೆ ಅಂತ ತಮಗೆ ADC ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಅದು ಬಿಟ್ಟು ಅದಕ್ಕಿಂತ ಇನ್ನೂ ಚೆನ್ನಾಗಿರೋ ಇವೆಂಟ್ ನಾವು ಮಾಡಬಹುದು, ಇದೇ ಇವೆಂಟ್ ನ ಈ ತರ ಮಾರ್ಪಾಡು ಮಾಡಬಹುದು ಅಂತ ತಾವೆಲ್ಲ ನಮ್ಗೆ ಡೀಟೇಲ್ ಆಗಿ ಹೇಳಿದ್ರೆ ಅದನ್ನು ನಾವು ಒಳಗೊಂಡಂತೆ ತಗೊಂಡು ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರ ಮುಂದಿನ ವಾರ ಅದನ್ನ ಚರ್ಚೆ ಮಾಡಿ ನಾವು ಫೈನಲ್ ಮಾಡ್ತೀವಿ. ಯಾಕೆ ಅವರು ಒಂದು ತಿಂಗಳು ಉದುಪೆ ಮಾಡ್ತಾರೆ ಅಂದ್ರೆ ಅಲ್ಲಿ ಬೀಚಸ್ ಎಲ್ಲ ಇದೆ, ಸಾಕಷ್ಟು ಟೂರಿಸಂ ಈ ವಿಂಟರ್ ಟೈಮ್ ಅಲ್ಲಿ ಟೂರಿಸಂ ಫುಟ್ಬಾಲ್ ಇರುತ್ತೆ, ಸೊ ಒಳ್ಳೆ ಆದಾಯ ಬರುತ್ತೆ. ಸೊ ಒಂದು ತಿಂಗಳು ಮಟ್ಟಿಗೆ ಬೇರೆ ಬೇರೆ ಅಡ್ವೆಂಚರ್ ಸ್ಪೋರ್ಟ್ಸ್ ಎಲ್ಲ ಹಾಕೊಂಡು ಕರಾವಳಿ ಉತ್ಸವ ಅಂತ ಮಾಡ್ತಾರೆ. ಸೊ ನಾವು ಈಗ ಎಷ್ಟು 24 ವರ್ಷ ಆದ್ಮೇಲೆ ನಾವು ಮಾಡ್ತಾ ಇದೀವಿ. ಸೊ 3 ದಿನ ಅದ್ದೂರಿಯಾಗಿ ನಾವು ಮಾಡ್ಬೇಕಂತಿದೀವಿ. ಸೊ ಎಲ್ಲಾ ಇವೆಂಟ್ಸ್ ಆ 3 ದಿನದಲ್ಲಿ ನಾವು ಸೇರ್ಸೋದು ಕಷ್ಟ ಆಗ್ಬೋದು. ಅದಕ್ಕೆ ಮ್ಯಾಕ್ಸಿಮಮ್ ಏನು ನಾವು ಈ ನಮ್ಮ ರಾಯಚೂರು ಜಿಲ್ಲೆಯ ಇತಿಹಾಸ ಮತ್ತೆ ವೈಶಿಷ್ಟ್ಯನ ನಾವು ಹೇಳ್ಕೊಳ್ಳೋ ರೀತಿ, ಅದೇ ರೀತಿ ಎಲ್ಲಾ ಜನರಿಗೂ ಎಲ್ಲಾ ರೀತಿ ಬಡವರಿರ್ಲಿ, ಶ್ರೀಮಂತರಿರ್ಲಿ, ವಿದ್ಯಾರ್ಥಿಗಳಿರ್ಲಿ, ವಿದ್ಯಾರ್ಥಿನಿಯರಿರ್ಲಿ, ಮಹಿಳೆಯರಿರ್ಲಿ, ಸೀನಿಯರ್ ಸಿಟಿಜನ್ಸ್ ಇರ್ಲಿ, ಆಮೇಲೆ ಕವಿಗಳು, ಸಾಹಿತಿಗಳು ಇರ್ಲಿ, ಸೊ ಎಲ್ಲರಿಗೂ ನಾವು ಒಳಗೊಂಡಂತೆ ಒಂದು ಉತ್ಸವ ಮಾಡಬೇಕಾಗಿರೋದ್ರಿಂದ ಸೊ ಇನ್ನು ನಾವು ಇವೆಂಟ್ಸ್ ತಮ್ಮಿಂದೆಲ್ಲ ಈಗ ಸಲಹೆ ತಗೊಂಡು ಆಮೇಲೆ ಅದಾದ್ಮೇಲೆ ಮತ್ತೆ ಈಗ ಅವತ್ತು ಮೀಟಿಂಗ್ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ನೆಕ್ಸ್ಟ್ ವೀಕ್ ಇದ್ರ ಬಗ್ಗೆ ಇನ್ನೊಂದು ಮೀಟಿಂಗ್ ಕರಿತೀನಿ ಅಂತಿದ್ದಾರೆ. 3 ದಿನ ಅಂದ್ರೆ 3 ದಿನನೇ ಅಂತ ಎಕ್ಸಾಕ್ಟ್ಲಿ ಅಲ್ಲ, ಹಿಂದೆ ಒಂದ್ ಸ್ವಲ್ಪ ಮುಂದೆ ಒಂದ್ ಸ್ವಲ್ಪ ಅದು ಎಕ್ಸ್ಟೆಂಡ್ ಆಗುತ್ತೆ. ಸೊ ಬಟ್ ಪ್ರೈಮರ್ಲಿ 3 ದಿನ ಅತ್ಯಂತ ನಾವು ವಿಜೃಂಭಣೆಯಿಂದ ಅದ್ದೂರಿಯಾಗಿ ರಾಯಚೂರು ಉತ್ಸವ ಮಾಡ್ಬೇಕಂತ ಇದ್ದೀವಿ. ಸೊ ಈ 3 ದಿನ ಯಾವ ಕಾರ್ಯಕ್ರಮ ನಾವು ಮಾಡಬೇಕು, ಏನು ನಾವು ಹೊಸದಾಗಿ ಮಾಡಬಹುದು, ಅದ್ರ ಬಗ್ಗೆ ಎಲ್ಲರಿಂದನೂ ಸಲಹೆ ಸೂಚನೆ ಮತ್ತೆ ಅಡ್ವೈಸ್ ಕೇಳಕ್ಕೆ ಈ ಮೀಟಿಂಗ್ ಕರೆದಿರೋದು. ಯಾಕಂದ್ರೆ ಇನ್ನೂ ನಾವು ಏನು ಮೊನ್ನೆ ಎಲ್ಲ ಜನಪ್ರತಿನಿಧಿಗಳದ್ದು ಮೀಟಿಂಗ್ ತಗೊಂಡು ಅವರಿಂದ ನಾವು ಸಾಕಷ್ಟು ಸಲಹೆ ಬಂದಿದೆ. ಅದೇ ರೀತಿ ನಮ್ಮಿಂದನೂ ಸಲಹೆ ಎಲ್ಲ ತಗೊಂಡು ಏನು ನಾವು ಇನ್ನು ವಿಶೇಷವಾಗಿ ನಾವು ಇಲ್ಲಿ ಮಾಡಬಹುದು. ಸೊ ಒಂದು ಜನರಿಗೆ ಚೆನ್ನಾಗಿ 3 ದಿನ ಮೈಮರೆತು ಇಲ್ಲಿ ಪಾರ್ಟಿಸಿಪೇಟ್ ಮಾಡೋ ರೀತಿ ನಾವು ಅನುಕೂಲ ಮಾಡಬೇಕು. ಅದೇ ರೀತಿ ನಮ್ಮ ರಾಯಚೂರು ಜಿಲ್ಲೆಯ ಇತಿಹಾಸ, ವೈಶಿಷ್ಟ್ಯತೆ ಎಲ್ಲದೂ ನಾವು ಹೇಳೋ ರೀತಿ ಯಾವ ಇವೆಂಟ್ಸ್ ನ ನಾವು ಹಾಕೋಬೇಕು ಅನ್ನೋದು ಇನ್ನು ನಾವು ಡಿಸೈಡ್ ಮಾಡಿಲ್ಲ. ಸೊ ಕೆಲವೊಂದು ನಾವು ಲೈಕ್ ಗ್ಯಾರಂಟಿ ಉತ್ಸವ ಮಾಡೋಣ, ಮತ್ಸ್ಯ ಮೇಳ ಮಾಡೋಣ, ಆಮೇಲೆ ಉದ್ಯೋಗ ಮೇಳ ಮಾಡೋಣ, ಕೃಷಿ ಮೇಳ ಮಾಡೋಣ ಅಂತ ಜನರಲ್ ಆಗಿ ಕೆಲವೊಂದು ನಾವು ಫಿಕ್ಸ್ ಮಾಡ್ಕೊಂಡಿದ್ದೀವಿ ಹೊರತು ಇಂಥ ಕಾರ್ಯಕ್ರಮ ಇಂಥ ದಿನ
ಇಂತಿಷ್ಟು ಕಾರ್ಯಕ್ರಮ ಮಾಡಬೇಕು ಅಂತ ನಾವು ತಮ್ಮೆಲ್ಲರ ಸಲಹೆ ಸೂಚನೆ ಎಲ್ಲ ತಗೊಂಡು, ಮತ್ತೆ ಮುಖ್ಯವಾಗಿ ಸ್ಟಾರ್ಟಿಂಗ್ ಅಲ್ಲಿ ಪ್ರೊಸೆಷನ್ ಮಾಡ್ತೀವಿ, ಅದನ್ನ ಯಾವ ರೀತಿ ಪ್ರೊಸೆಷನ್ ಮಾಡಬೇಕು, ಯಾರ್ಯಾರು ಸೇರಿಸ್ಕೋಬೇಕು, ಯಾವ ತರ ಕಲಾ ತಂಡಗಳನ್ನ ನಾವು ಕರೆಸ್ಬೇಕು, ಅದ್ರ ಜೊತೆಗೆ ಬೇರೆ ಬೇರೆ ವಿದ್ಯಾರ್ಥಿಗಳು ಇದ್ದಾರೆ, ವಿದ್ಯಾರ್ಥಿನಿಗಳು ಇದ್ದಾರೆ, ಅವ್ರನ್ನು ನಾವು ಹೆಂಗೆ ಈ ಉತ್ಸವದಲ್ಲಿ ಚೆನ್ನಾಗಿ ನಾವು ಭಾಗವಹಿಸಬಹುದು. ಅದೇ ರೀತಿ ಮಹಿಳೆಯರು ಸಾಕಷ್ಟು ಇದ್ದಾರೆ, ಮಹಿಳೆಯರಿಗೆ ವಿನೂತನವಾಗಿ ಯಾವ ಕಾರ್ಯಕ್ರಮ ನಾವು ಮಾಡುವುದು. ಮತ್ತೆ ಇನ್ನೇನು ಕೆಲವರು ನಮ್ಗೆ ರೆಪ್ರೆಸೆಂಟೇಷನ್ ಕೊಡ್ತಾ ಇದ್ರು, ಏನು ಅಂದ್ರೆ ಸಾಕಷ್ಟು ಮಕ್ಕಳಿದ್ದಾರೆ, ಮಕ್ಕಳಿಗೆ ವಿಶೇಷವಾಗಿ ಮಕ್ಕಳ ಉತ್ಸವ ಮಾಡಿ ಅಂತ ನಮ್ಮಲ್ಲೇ ಕೆಲವರು ನನ್ನ ಹತ್ರ ಬಂದು ಹೇಳಿದ್ರು. ಆಮೇಲೆ ಇನ್ನು ಕೆಲವರು ಬಾಡಿ ಬಿಲ್ಡಿಂಗ್ ಇಡಿ, ನಮ್ಮಲ್ಲಿ ಸಾಕಷ್ಟು ಈಗ ಜಿಮ್ ಎಲ್ಲ ಆಗಿದೆ, ಬಾಡಿ ಬಿಲ್ಡಿಂಗ್ ತಾವು ಇಡಬೇಕು. ಸೊ ಆತರ ಸಾಕಷ್ಟು ನಮ್ಗೆ ಸಲಹೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮೌನ್ ಪಾತ್ರ, ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಭಜಂತ್ರಿ, ಸಹಾಯಕ ಆಯುಕ್ತ ಅಂಪಣ್ಣ ಸಜ್ಜನ್, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಸ್ವಾಮಿ, ತಹಸೀಲ್ದಾರ್ ಸುರೇಶ್ ವರ್ಮ ಸೇರಿದಂತೆ ಜಿಲ್ಲೆಯ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ಕವಿಗಳು, ಸಾಹಿತಿಗಳು, ಪ್ರಗತಿಪರ ಚಿಂತಕರು ಉಪಸ್ಥಿತಿದ್ದರು. ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಸಹಯೋಗದಲ್ಲಿ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿದ್ದು 2 ದಿನಗಳ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳ ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಅವರು ಚಾಲನೆ ನೀಡಿದರು. ಪುರುಷರಿಗೆ ಫುಟ್ಬಾಲ್, ವಾಲಿಬಾಲ್, ಕಬಡ್ಡಿ, ಕ್ರಿಕೆಟ್, ಬ್ಯಾಸ್ಕೆಟ್ಬಾಲ್, ಇತರೆ ಗುಂಪು ಕ್ರೀಡೆಗಳ ಹಾಗೂ ವೈಯಕ್ತಿಕ ಕ್ರೀಡೆಗಳಾದ ಚೆಸ್, ಓಟ, ಈಜು, ಗುಂಡು ಎಸೆತ ಸೇರಿದಂತೆ ಇತರ ಕ್ರೀಡೆಗಳು ಹಾಗೂ ಮಹಿಳೆಯರಿಗೆ ಕಬಡ್ಡಿ, ಬಾಲ್, ಬ್ಯಾಡ್ಮಿಂಟನ್, ಇತರೆ ಗುಂಪು ಕ್ರೀಡೆಗಳ ಜೊತೆಗೆ ವೈಯಕ್ತಿಕ ಕ್ರೀಡೆಗಳಾದ ಚೆಸ್, ರನ್ನಿಂಗ್, ಈಜು, ಗುಂಡೆಸೆತ ಸೇರಿದಂತೆ ಇತರೆ ಕ್ರೀಡೆಗಳನ್ನು ಆಯೋಜನೆ ಮಾಡಲಾಗಿದ್ದು, ಜಿಲ್ಲೆಯಿಂದ ಒಟ್ಟು 1266 ನೌಕರರ ಕ್ರೀಡಾಕೂಟಕ್ಕೆ ನೋಂದಣಿ ಮಾಡಿಕೊಂಡಿದ್ದಾರೆ ಎಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರಾದ ವೀರೇಶ್ ನಾಯಕ್ ಅವರು ತಿಳಿಸಿದರು. ಇದಕ್ಕೂ ಮುಂಚೆ 2025-26 ಸಾಲಿನ ರಾಜ್ಯ ಸರ್ಕಾರಿ ನೌಕರರ ರಾಯಚೂರು ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿರುವ ನಾವು ಸ್ಪರ್ಧೆಗಳ ನೀತಿ ಹಾಗೂ ತೀರ್ಪುಗಾರರ ನಿಯಮಗಳಿಗೆ ತೀರ್ಮಾನಕ್ಕೆ ಕ್ರೀಡಾ ಮನೋಭಾವದಿಂದ ಬದ್ಧರಾಗಿ ಕ್ರೀಡೆಗಳ ಹಿರಿಮೆಗಾಗಿ ಭಾಗವಹಿಸಿ ಕ್ರೀಡೆಗಳ ಉನ್ನತಿಗಾಗಿ ಶ್ರಮಿಸುತ್ತಿದ್ದೇವೆ ಎಂದು ಪ್ರತಿಜ್ಞೆಯನ್ನು ಬೋಧಿಸಲಾಯಿತು. ಅಲ್ಲದೆ ಮಹಿಳಾ ಕ್ರೀಡಾಪಟುಗಳಿಂದ ಕ್ರೀಡಾ ಜ್ಯೋತಿ ನೆರವೇರಿಸಲಾಯಿತು. ಧ್ವಜಾರೋಹಣದ ನಂತರ ನಾಡಗೀತೆ ದಯಮಾಡಿ ಎಲ್ಲರೂ ಎತ್ತಿಸಿಕೊಳ್ಬೇಕು. ಧ್ವಜಾರೋಹಣದ ನಂತರ ನಾಡಗೀತೆಯನ್ನ ಈಗ ಕ್ರೀಡಾ ಸರ್ ಕೈ ಬಿಡ್ರಿ. ರಾಯಚೂರು ಜಿಲ್ಲಾ ಮಟ್ಟದ ಮುಖ್ಯ ಅತಿಥಿಗಳನ್ನು ಸ್ವೀಕರಿಸಿದ ಜೋರಾದ ಚಪ್ಪಾಳೆ ಬರಬೇಕು. ರಾಯಚೂರು ಜಿಲ್ಲಾ ಸರ್ಕಾರಿ ನೌಕರರ ಕ್ರೀಡಾಕೂಟಕ್ಕೆ 27ನೇ ಸಾಲಿನ ರಾಜ್ಯ ಸರ್ಕಾರಿ ನೌಕರರ ರಾಯಚೂರು ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಕ್ರೀಡಾ ಮನೋಭಾವದಿಂದ ಕ್ರೀಡೆಗಳ ಹಿರಿಮೆಗಾಗಿ ನಡೆಸುತ್ತೆಂದು ಪ್ರತಿಜ್ಞೆ ಮಾಡುತ್ತೇವೆ. ಕರ್ನಾಟಕ ಅಮೃತ ಸರ್ ಅಡ್ಡ ಬರಬೇಡ್ರಿ ಅಷ್ಟೇ ರೀ ಸರ್. ಓಕೆ ಸರ್. ಓಕೆ ಮಾನ್ಯ ಗುಂಡು ಎಸೆತ ಎಲ್ಲ ಗೌರವಿತ ದೈಹಿಕ ಶಿಕ್ಷಣ ಶಿಕ್ಷಕರ ವೇದಿಕೆಗೆ ಬರಲಿಕ್ಕೆ ಮನವಿ ಮಾಡಿಕೊಳ್ತೇನೆ.
ನಾವೆಲ್ಲ ಪ್ರಬುದ್ಧ ನೌಕರರಾಗಿರುವ ಎಲ್ಲರೂ ಉದ್ಘಾಟನೆ ಕಾರ್ಯಕ್ರಮ ಬಿಡುವ ಶಿಸ್ತನ್ನು ಕಾಪಾಡಿಕೊಳ್ಳಬೇಕು ತಮ್ಮಲ್ಲಿ ಮನವಿ. ಮಹಾನಗರ ಪಾಲಿಕೆಯ ಉಪಾಯುಕ್ತರಾಗಿರುವಂತಹ ಸಂತೋಷ ರಾಣಿ ಮೇಡಮ್ ಅವರು ಕೂಡ. ಎಲ್ಲರಿಗೂ ನಮಸ್ಕಾರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ರಾಯಚೂರು ಘಟಕ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಮಹಾನಗರ ಪಾಲಿಕೆ ರಾಯಚೂರು ವತಿಯಿಂದ ಸಂಯುಕ್ತಾಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿರ್ತೀವಿ. ಟೋಟಲ್ 1266 ಜನ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ. ಸೊ ಇಲ್ಲಿ ಗುಂಪು ಆಟಗಳು ಮತ್ತು ಅಥ್ಲೆಟಿಕ್ಸು, ಇಂಡಿವಿಜುವಲ್ಸು, ಆಮೇಲೆ ಲೆದರ್ ಬಾಲ್ ಕ್ರಿಕೆಟು 2 ದಿನ ಮಟ್ಟಿಗೆ, ಅಂದರೆ ಇವತ್ತು ಮತ್ತು ನಾಳೆ. ಇವತ್ತು ಉದ್ಘಾಟನೆ, ನಾಳೆ ಮತ್ತು ಸಮಾರೋಪ ಸಮಾರಂಭ ಇರ್ತದೆ. ಧನ್ಯವಾದ. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಕೃಷ್ಣ ಶವಂತಗೇರ್, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ ಶಂಕರಗೌಡ ಎಸ್ ಪಾಟೀಲ್, ಮಹಾನಗರ ಪಾಲಿಕೆಯ ಉಪ ಆಯುಕ್ತರಾದ ಸಂತೋಷ ರಾಣಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಮುಖಂಡರಾದ ಆಜಿ ಬಾಬು, ದೊಡ್ಡ ನಿಂಗಪ್ಪ, ಭೀಮರಾವ್ ಹವಲ್ದಾರ್, ಹನುಮಂತರಾಯ, ಆರಿಫ್ ಮಿಯಾ, ಸುರೇಶ್ ಕುಂಡಿ, ಪಂಪಪತಿ ಉಗಾರ, ಭೀಮೇಶ್ ನಾಯಕ್ ಸೇರಿದಂತೆ ಇತರರು ಇದ್ದರು. ಉದ್ಘಾಟನೆ ಸಮಾರಂಭದ ನಂತರ ನಾನಾ ಸ್ಪರ್ಧೆಗಳು ಆರಂಭವಾದವು. ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಜಾರಿಗೊಳಿಸಿದ ಗೊಂದಲ ಸೃಷ್ಟಿಸಿದೆ ಎಂದು ಮಾದಿಗ ಸಮಗಾರ ಡೋಹರ ದಕ್ಕಲಿಗ ಉಪಜಾತಿಗಳ ಸಂಘಟನೆಗಳ ಒಕ್ಕೂಟದ ಸಂಚಾಲಕ ರವೀಂದ್ರ ಜದಾರ್ ಆರೋಪಿಸಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಪರಿಶಿಷ್ಟ ಜಾತಿಗಳ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲು ಹಂಚಿಕೆ ರಾಜ್ಯ ಸರ್ಕಾರ ರಚಿಸಿದ್ದ ನ್ಯಾಯಮೂರ್ತಿ ನಾಗಮೋಹನ ದಾಸ್ ಶಿಫಾರಸುಗಳನ್ನು ಜಾರಿಗೊಳಿಸದೆ ತಾನೇ ಮೀಸಲಾತಿಯನ್ನು ಹಂಚಿಕೆ ಮಾಡಿ ಸಾಮಾಜಿಕ ನ್ಯಾಯ ನೀಡುವುದಾಗಿ ಹೇಳುತ್ತಿರುವುದು ಹಸಿಸುಳ್ಳು. ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ, ಡಾಕ್ಟರ್ ಎಚ್ ಸಿ ಮಹದೇವಪ್ಪ, ಡಾಕ್ಟರ್ ಪರಮೇಶ್ವರ ಇವರು ಒತ್ತಡಕ್ಕೆ ಮಣಿದು ಅಲೆಮಾರಿಗಳ ಮೀಸಲು ಕುಸಿದುಕೊಂಡು ಹಂಚಿಕೆ ಮಾಡಲಾಗಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ಮಾದಿಗರಿಗೆ 6 ಛಲವಾದಿ ಸಂಬಂಧಿತ ಜಾತಿಗಳಿಗೆ 5 ಬೋವಿ ಲಂಬಾಣಿ ಸೇರಿ ಇತರರಿಗೆ 4 ಹಾಗೂ ಅಲೆಮಾರಿಗಳಿಗೆ 1 ಅನುಪಾತದಲ್ಲಿ ಮೀಸಲು ಹಂಚಿಕೆ ಮಾಡಿದ್ದಾರೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾದಿಗರಿಗೆ ಛಲವಾದಿ ಸಮುದಾಯಕ್ಕೆ ತಲಾ 6 ಮೀಸಲು ನಿಗದಿ ಮಾಡದೆ ಆದಿ ಕರ್ನಾಟಕ, ಆದಿ ದ್ರಾವಿಡ ಸಮುದಾಯಗಳನ್ನೊಳಗೊಂಡ ಸಮುದಾಯಗಳ ಗೊಂದಲವನ್ನು ಜೀವಂತ ಇಟ್ಟು ಪ್ರವರ್ಗ ಮತ್ತು ಪ್ರವರ್ಗ 2ರಲ್ಲೂ ಮೀಸಲು ಪಡೆಯಲು ಆದೇಶ ನೀಡಿ ಮಾದಿಗ ಸಂಬಂಧಿತ ಜಾತಿಗಳಿಗೆ ಘೋರ ಅನ್ಯಾಯ ಎಸಗಿದೆ. ಪರಿಶಿಷ್ಟ ಜಾತಿ ಪಟ್ಟಿಗಳಲ್ಲಿ 101 ಜಾತಿಗಳಿದ್ದರೂ 98 ಜಾತಿಗಳಿಗೆ ಮಾತ್ರ ಮೀಸಲು ಹಂಚಿಕೆ ಮಾಡಿ ಗೊಂದಲ ಸೃಷ್ಟಿಗೆ ಕಾರಣವಾಗಿದೆ. ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲು ಅನ್ವಯಿಸಿರುವುದಾಗಿ ಹೇಳುವ ಸರ್ಕಾರ ಬಡ್ತಿಯಲ್ಲಿ ಮೀಸಲು ಜಾರಿಗೆ ಅಧಿಕೃತ ಆದೇಶ ಹೊರಡಿಸಿದೆ. ಮಾದಿಗ ಸಮಾಜಕ್ಕೆ ವ್ಯವಸ್ಥಿತವಾಗಿ ಮೀಸಲು ತಪ್ಪಿತಸ್ಥರ ಹುನ್ನಾರ ನಡೀತಿದೆ. ಮಾದಿಗ ಸಂಬಂಧಿತ ಜಾತಿಗಳಲ್ಲಿ 29 ಉಪಜಾತಿಗಳಿದ್ದು ಪ್ರವರ್ಗ 1ರಲ್ಲಿ ಕೇವಲ 16 ಉಪಜಾತಿಗಳನ್ನು ಪರಿಗಣಿಸಲಾಗಿದೆ. ಅರುಂಧಿತೆಯಾರ್, ಬಂಗಿ, ಚಕ್ಕಲಿಯನ್, ದಕ್ಕಲಿಗ, ಜಂಬುವೇಲು, ಮಾಚಳ, ಮಂಗಗಾರುಡಿ ಸೇರಿದಂತೆ 13 ಜಾತಿಗಳನ್ನು ಪ್ರವರ್ಗ 3ರಲ್ಲಿ ಸೇರ್ಪಡೆ ಮಾಡಿ ಅಲೆಮಾರಿಗಳಿಗೆ ಮೀಸಲು ದೊರೆಯುವಂತೆ ಮಾಡಿದೆ. ರಾಜಕೀಯ ಒತ್ತಡಕ್ಕೆ ಮಣಿದು ಮೀಸಲು ಹಂಚಿಕೆ ಮಾಡಿದ ಕೂಡಲೇ ಸರಿಪಡಿಸಬೇಕು. ಇಲ್ಲದೆ ಹೋದಲ್ಲಿ ರಾಜ್ಯಾದ್ಯಂತ 2 ಹಂತದ ಹೋರಾಟ ನಡೆಸುವುದಾಗಿ ಹೇಳಿದರು. ಮಾದಿಗ ಸಮುದಾಯಕ್ಕೆ ಮೀಸಲು ಹೆಚ್ಚಿಸಲು ಅವಕಾಶವಿದ್ದರೂ ದುರುದ್ದೇಶದಿಂದಲೇ ತಡೆಯಲಾಗಿದೆ ಎಂದರು. ಒಳ ಮೀಸಲಾತಿ ಜಾರಿಯನ್ನು ಮಾದಿಗ ಸಮಾಜ ಕೆಲವರು ಸ್ವಾಗತಿಸಿ ಸಂಭ್ರಮಿಸುವುದು ಮಾಹಿತಿ ಕೊರತೆ ಕಾರಣವಾಗಿದೆ. ಸಮಾಜಕ್ಕೆ ಅನ್ಯಾಯವಾದರೂ ಕೆಲವರು ಸ್ವಾಗತಿಸಿದ್ದಾರೆ ಎಂದರು. ಒಳ ಮೀಸಲಾತಿಯಾಗಿ ನ್ಯಾಯಬದ್ಧವಾಗಿ ಜಾರಿ ಮಾಡದೆ ಎಲ್ಲ ರೀತಿಯಿಂದ ಅನ್ಯಾಯ ಮಾಡಿದೆ ಅಂತ ನಾವು ಈ ಸಂಘಟನೆಗಳಲ್ಲಿ ನಾವು ಹೇಳ್ತಾ ಇದ್ದೀವಿ. ಆ್ಯಕ್ಚುಲಿ ಸುಪ್ರೀಂ ಕೋರ್ಟ್ 7 ಸಂಸತ್ ಪೀಠ ಆಗಸ್ಟ್ 1ರಂದು ಅಂಗೀಕಾರ ಮಾಡಿ ಎಲ್ಲ ರೀತಿಯಿಂದ ಆದೇಶ ಹೊರಡಿಸಿದ್ರು ಸಹ ರಾಜ್ಯ ಸರ್ಕಾರಗಳು ಯಾವುದೇ ರೀತಿ ಕಾನೂನುಬದ್ಧವಾಗಿ ಮಾಡದೆ ಈ ಒಂದು ನಾಗಮೋಹನ್ ದಾಸ್ ಆಯೋಗವನ್ನು ರಚಿಸಿ ಅದರಲ್ಲಿ ಕ್ರಮಬದ್ಧವಾಗಿ 6-5 ಅಂತೆಯನ್ನು ಅವೈಜ್ಞಾನಿಕವಾಗಿ ರಾಜಕೀಯ ಒಂದು ಒತ್ತಡದಿಂದ ಪರಮೇಶ್ವರ್ಜಿ ಆಗಿರ್ಬೋದು, ಖರ್ಗೆಜಿ ಆಗಿರ್ಬೋದು, ಪ್ರಿಯಾಂಕಾ ಖರ್ಗೆಜಿ ಆಗಿರ್ಬೋದು, ಎಚ್ ಸಿ ಮಹದೇವಪ್ಪ ಅವರಾಗಿರ್ಬೋದು, ಅವರ ಒಂದು ಒತ್ತಡದ ಮೇರೆಗೆ ಇವತ್ತಿನ ದಿನ ಅವೈಜ್ಞಾನಿಕವಾಗಿ ಮಾಡಿದಂಥ ಒಂದು ರಿಸರ್ವೇಷನ್ 6-5 ಮಾಡಿರೋದೊಂದು ಅವೈಜ್ಞಾನಿಕ ಅಂತ ಹೇಳಬಯಸ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಅಂತ ಆ ಒಂದು ಗೊಂದಲ ಏನಿತ್ತು ಅದನ್ನು ಕೆಲೆ ಪದರಂತೆ ನಾವು ಮಾಡಿದ್ರು. ಅದರಲ್ಲಿ ಆ್ಯಕ್ಚುಲಿ ಕರೆಕ್ಟಾಗಿ ಒಂದು ನಾಗಮೋಹನ್ ದಾಸ್ ವರದಿ ಕೊಟ್ಟ ಪ್ರಕಾರ ಮಾಡಿದರೆ ಅನುಕೂಲ ಆಗ್ತಿತ್ತು ಎಲ್ಲರಿಗೆ. ಆ ದಿವಸ ಅದನ್ನು ಪರಿಗಣಿಸಿ ಮಾಡಿದಂಥ ಒಂದು
ಪಟ್ಟಿಯಲ್ಲಿ SC ಪಟ್ಟಿಯಲ್ಲಿ 98 ಜಾತಿಗಳಿದ್ದು ಸಹ 101 ಜಾತಿಗಳಲ್ಲೂ ಸ್ಪಷ್ಟವಿಲ್ಲ. ಯಾಕಂದ್ರೆ ಇವತ್ತಿನ ದಿನ ಇಡೀ ರಾಜ್ಯಾದ್ಯಂತ ಏಕಕಾಲದಲ್ಲಿ ಮಾದಿಗ, ಸಮಗಾರ, ಢೋರ, ದಕ್ಕಲಿಗ ಮತ್ತು ಉಪಜಾತಿಗಳು ಒಳಗೊಂಡು ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಒಳ ಮೀಸಲಾತಿಯನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ಳುವಂತ ನಿರ್ಧಾರ ಮಸೂದೆಯನ್ನು ನಾವು ಅಂಗೀಕರಿಸಿದೆ. ಏಕಪಕ್ಷೀಯ ನಿರ್ಧಾರವನ್ನು ಕೈಗೊಂಡಿರುವುದರಿಂದ ನಾವು ಈಗಾಗಲೇ ಸಂಘಟನೆಗಳ ಒಕ್ಕೂಟದ ವತಿಯಿಂದ ತೀವ್ರವಾಗಿ ಖಂಡಿಸುವುದರ ಜೊತೆಗೆ, ಯಾಕಂತಂದ್ರೆ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಇವತ್ತು ಮಾದಿಗರಿಗೆ ಮತ್ತು ಮಾದಿಗ ಉಪಜಾತಿಗಳಿಗೆ ಅನ್ಯಾಯವನ್ನು ಸಿಗುತ್ತಿರುವಂತಹ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಸುದೀರ್ಘ 30-35 ವರ್ಷಗಳ ಕಾಲ ಹೋರಾಟವನ್ನು ಮಾಡಿಕೊಂಡು ಬಂದಿರುವಂತಹ ಹೋರಾಟಗಾರರು ಬಹಳ ನಿರಾಶೆಯಾಗಿ ಸರ್ಕಾರ ಮಸೂದೆಯನ್ನು ಮಂಡಿಸಿದರೂ ಕೂಡ ಅದರ ಯಾವುದೇ ಕಾರಣಕ್ಕೂ ಕೂಡ ನಾವು ಇಲ್ಲಿ ಸ್ವಾಗತವನ್ನು ಮಾಡಿಲ್ಲ. ಯಾವುದೇ ಅಭಿನಂದನಾ ಸಿಎಂ ಅವರು ಕೂಡ ಸಲ್ಲಿಸಲಿಕ್ಕೆ ಆಗಲಿಲ್ಲ. ನಮ್ಮ ಅಸಮಾಧಾನವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. ಯಾಕಂತಂದ್ರೆ ಈಗಾಗಲೇ ಕರ್ನಾಟಕ ಸುಪ್ರೀಂ ಕೋರ್ಟ್ ತೀರ್ಪು ಬಂದ ನಂತರ ರಾಷ್ಟ್ರದಲ್ಲಿರುವಂತಹ ಹರಿಯಾಣ ರಾಜ್ಯ ಆಗಿರ್ಬೋದು, ತೆಲಂಗಾಣ ರಾಜ್ಯ ಆಗಿರ್ಬೋದು, ಆಂಧ್ರ ಪ್ರದೇಶ ರಾಜ್ಯದಾಗಿರ್ಬೋದು, ಇದಿನ್ 6 ತಿಂಗಳಲ್ಲಿ ಒಳ ಮೀಸಲಾತಿಯನ್ನು ದತ್ತಾಂಶವನ್ನು ಕಲೆಕ್ಟ್ ಮಾಡಿ ನ್ಯಾಯಬದ್ಧವಾಗಿ ಜಾರಿಗೊಳಿಸಿದಂತ ಸರ್ಕಾರಗಳಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ತೆಲಂಗಾಣ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ಹರಿಯಾಣ ರಾಜ್ಯದಲ್ಲಾಗಿರ್ಬೋದು, ಸರ್ಕಾರಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಅಂತಂದ್ರೆ ಈಗಾಗಲೇ ಅಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಳ್ಳುವಂತ ನಿರ್ಧಾರಗಳಿಗೆ ಬದ್ಧವಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ಒಳ ಮೀಸಲಾತಿ ಹೋರಾಟ ಮಾಡಿದಂತ ಹೋರಾಟಗಾರರಾದ ಸನ್ಮಾನ್ಯ ಶ್ರೀ ಪದ್ಮಶ್ರೀ ಮಂದಾಕೃಷ್ಣ ಮಾದಿಗಣ್ಣ ಅವರ ನಾಯಕತ್ವ ನಡೆದಂತ ಹೋರಾಟಕ್ಕೆ ಆಂಧ್ರ, ತೆಲಂಗಾಣ, ಹರಿಯಾಣ ರಾಜ್ಯದಲ್ಲಿ ಜಯವನ್ನು ಪಡೆದುಕೊಂಡಿದ್ದೀವಿ, ಜಯವನ್ನು ಸಾಧಿಸಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಸದಸ್ಯ ಭೀಮಣ್ಣ ಮಂಚಲ್, ಚಂದ್ರ ಬಂಡೇರಿ, ಭೀಮಯ್ಯ, ಜೆ ಮೌನೇಶ್, ಆಂಜನೇಯ, ಲಕ್ಷ್ಮಣ ಸೇರಿ ಇತರರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ನ ನಂತರ ಮೆಗಾ ನ್ಯೂಸ್ಗೆ ಮುಂದುವರಿಯುತ್ತದೆ. ಈಗ ಹೋಂಡಾ ವಾಹನಗಳ ಮೇಲೆ ಸ್ಮಾರ್ಟ್ ಆಫರ್ಗಳ ಸುರಿಮಳೆ. ತಿರುಮಲ ಹೋಂಡಾ ಅರ್ಪಿಸುತ್ತಿದೆ ಸ್ಪೆಷಲ್ ಡಿಸ್ಕೌಂಟ್ ಆಫರ್. ಲಿಯೋ ಮತ್ತು ಶೈನ್ 100 DX ವಿಶೇಷ ಡಿಸ್ಕೌಂಟ್. ಆಕ್ಟಿವಾ 110 ಸ್ಮಾರ್ಟ್, ಆಕ್ಟಿವಾ 120 ಸ್ಮಾರ್ಟ್, ಸ್ಮಾರ್ಟ್ ಕೀ ತಂತ್ರಜ್ಞಾನದ ಜೊತೆಗೆ ಸೂಪರ್ ಆಫರ್. ಡಿಯೋ 110 ಮತ್ತು ಡಿಯೋ 125 ಸ್ಮಾರ್ಟ್ ಕೀಸ್ ನೊಂದಿಗೆ ಯುವಕರ ಫೇವರೇಟ್ ಸ್ಕೂಟರ್ಗಳಿಗೆ ಭಾರಿ ಲಾಭ. ಗಿಫ್ಟ್ಗಳು ಫ್ರೀ ಫ್ರೀ ಫ್ರೀ. ಮಿಕ್ಸರ್, ಐರನ್ ಬಾಕ್ಸ್ ಹಾಗೂ ಹೆಲ್ಮೆಟ್ ಸೇರಿದಂತೆ ಅನೇಕ ಗಿಫ್ಟ್ಗಳು ಉಚಿತ. ಇನ್ನು ಕೇಳಿ, SB 160 ಹಾಗೂ ಆರ್ನೆಟ್ ಬೈಕ್ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್. ಈ ಸ್ಮಾರ್ಟ್ ಆಫರ್ಗಳು ಲಭ್ಯವಾಗಿರುವುದು ರಾಯಚೂರು ಸೇರಿ ಮಾನವಿ, ದೇವದುರ್ಗ, ಸಿರವಾರ ಹಾಗೂ ಪೋತ್ನಾಳ್ ಶೋರೂಮ್ಗಳಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. ಮೊಬೈಲ್ ಸಂಖ್ಯೆ 9448385032. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ NS ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು, ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಸಾಲಬಾಧೆ, ವ್ಯಾಪಾರದಲ್ಲಿ ತೊಂದರೆ, ವಿವಾಹ ಅಡೆತಡೆ, ಆರೋಗ್ಯದಲ್ಲಿ ತೊಂದರೆ, ಶತ್ರುಗಳ ಕಿರಿಕಿರಿ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಮನೆಯಲ್ಲಿ ಅಶಾಂತಿ, ಇಷ್ಟಪಟ್ಟವರು ನಿಮ್ಮಂತಾಗಲು, ಅತ್ತೆ ಸೊಸೆ ಕಿರಿಕಿರಿ, ಗಂಡ ಹೆಂಡತಿ ಸಮಸ್ಯೆ, ಇನ್ನು ಎಲ್ಲೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ನಿಗೂಢ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. 3 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರಸ್ವತಿ ಯಂತ್ರ, ಮಾಂಗಲ್ಯ ಭಾಗ್ಯಕ್ಕಾಗಿ ಸ್ವಯಂವರ ಕವಚ, ಧನ ಪ್ರಾಪ್ತಿಗೆ ಸ್ತ್ರೀಲಕ್ಷ್ಮಿ ಕವಚ, ವಾಸ್ತು ದೋಷ ನಿವಾರಣೆಗೆ ಅಷ್ಟದರಿದ್ರ ನಿವಾರಣಾ ಕವಚ. ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೇವಲ 3 ದಿನದಲ್ಲಿ ಪರಿಹಾರ ಶತಸಿದ್ಧ. ಈಗಲೇ ಸಂಪರ್ಕಿಸಿ 8861952825. ಬ್ರೇಕ್ನ ನಂತರ ಮೆಗಾ ನ್ಯೂಸ್ಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆಯ
ರಾಮಪುರ ಗ್ರಾಮದ ಬಿಸಿಯೂಟ ಕಾರ್ಯಕರ್ತರನ್ನು ಕೊಲೆ ಮಾಡಿರುವ ರಫೀಕ್ ಮಾಡಿದ್ದು ಅವರ ಕುಟುಂಬ ಹಾಗೂ ಪ್ರಚೋದನೆ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತರು ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಲವ್ ಜಿಹಾದ್ ನಡೆಸಿರುವ ರಫೀಕ್ ಎಂಬಾತ ಬಿಸಿಯೂಟ ನೌಕರಿ ಮಾಡಿ ಜೀವನ ಸಾಗುತ್ತಿದ್ದ ದಲಿತ ಮಹಿಳೆಯನ್ನು ಕಗ್ಗೊಲೆ ಮಾಡಿದ್ದು ಮದುವೆಯಾಗಲು ಒತ್ತಾಯಿಸಿ ಮನೆ ಮುಂದೆಯೇ ಕತ್ತು ಸೀಲಿ ಕೊಲೆ ಮಾಡಿದ್ದಾನೆ. ನಂತರ ಪ್ರತಿರೋಧದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಮೃತ ರಂಜಿತಾಳ ಕೊಲೆ ಘಟನೆಯನ್ನು ಅನೈತಿಕ ಸಂಬಂಧ ಹೆಸರಿನಲ್ಲಿ ಚಾರಿತ್ರ್ಯ ಹರಣ ಮಾಡಲು ಪ್ರಯತ್ನಗಳು ನಡೆಯುತ್ತಿದ್ದನ್ನು ಪ್ರತಿಭಟನೆ ನಾಯಕರು ಖಂಡಿಸಿದರು. ಹಿಂದೂ ಮಹಿಳೆಯರನ್ನು ಗುರಿಯಾಗಿಸಿಕೊಂಡು ಮಾದಂತ ಶಕ್ತಿಗಳು ಮಹಿಳೆಯರ ಜೀವ ಹಾನಿ ಮಾಡುತ್ತಿರುವ ಘಟನೆಗಳು ನಿರಂತರವಾಗಿ ನಡೆಯುತ್ತಿವೆ. ಹುಬ್ಬಳ್ಳಿಯ ನೇಹ ಘಟನೆ, ಗದಗಿನ ಅಪೂರ್ವ ಪುರಾಣಿಕ ಮೇಲೆ ಚಾಕುನಿಂದ ಇರಿದು ಕೊಲೆ, ಅಪ್ರಾತ ವಿಜಯಲಕ್ಷ್ಮಿ ತಳರಾರ ಮೇಲೆ ಅತ್ಯಾಚಾರ ಎಸಗಿದ ಘಟನೆಗಳೆಲ್ಲವೂ ಲವ್ ಜಿಹಾದ್ ಪ್ರಕರಣಗಳಾಗಿವೆ ಎಂದು ಆರೋಪಿಸಿದರು. ರಂಜಿತಾ ಕೊಲೆ ಘಟನೆ ಪ್ರಚೋದಿಸಿದ ಘಟನೆಯನ್ನು ANI ತನಿಖೆ ವಹಿಸಬೇಕು. ನಿರಂತರವಾಗಿ ಹಿಂದೂ ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ, ಅತ್ಯಾಚಾರ, ಕೊಲೆ ನಿಯಂತ್ರಿಸುವಲ್ಲಿ ಸರ್ಕಾರ ವಿಫಲವಾಗಿದ್ದು ಮಧ್ಯಪ್ರವೇಶಿಸಬೇಕೆಂದು ಆಗ್ರಹಿಸಿ ರಾಜ್ಯಪಾಲರಿಗೆ ಬರೆದ ಮನವಿಯಲ್ಲಿ ಆಗ್ರಹಿಸಲಾಯಿತು. ಹಿಂದೂ ದಲಿತ ಮಹಿಳೆ ರಂಜಿತಳ ಹತ್ಯೆ ಮಾಡಿದ ರಫೀಕ್ ಕುಟುಂಬದವರ ವಿರುದ್ಧ ಮತ್ತು ಹತ್ಯೆಗೆ ಪ್ರಚೋದಿಸುವವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುವ ಕುರಿತು ಇಂದು ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಡು ಬಡತನದ ಮಧ್ಯೆಯೂ ಕೂಡ ನೂರಾರು ಮಕ್ಕಳಿಗೆ ಅನ್ನ ಹಾಕುವ ಕಾಯಕದಲ್ಲಿ ತೊಡಗಿರುವ ಹಿಂದೂ ಹೆಣ್ಣುಮಗಳಾದ ರಂಜಿತಾ ದಲಿತ ಚಳುವಳಿ ಸಮಾಜದ ಮಹಿಳೆ ಬಿಸಿಯೂಟ ಕಾರ್ಯಕರ್ತೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ರಾಮಪುರ ಶಾಲೆಯಲ್ಲಿ ಬಿಸಿಯೂಟ ತಯಾರು ಮಾಡಿ ತನ್ನ ಮಗನ ವಿದ್ಯಾಭ್ಯಾಸ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಶ್ರಮಿಸುತ್ತಿದ್ದ ದಲಿತ ಮಹಿಳೆಯ ಮುಸ್ಲಿಂ ಜಿಹಾದಿ ರಫೀಕ್ ಕಗ್ಗೊಲೆ ಮಾಡಿರುವುದು ಖಂಡನೀಯ. ರಂಜಿತಾ ಎಂಬ ದಲಿತ ಮಹಿಳೆಯ ತನ್ನ ಮಗ ಮತ್ತು ಸಂಸಾರ ಸಾಗಿಸಲು ಶಾಲೆಯಲ್ಲಿ ಬಿಸಿಯೂಟ ಸಿಬ್ಬಂದಿಯಾಗಿ ಕೆಲಸ ಮಾಡುತ್ತಿದ್ದರು. ಆಕೆಯನ್ನು ರಫೀಕ್ ಎಂಬ ಮುಸ್ಲಿಂ ಮತಾಂಧಿ ಜಿಹಾದಿಯು ಮದುವೆಯಾಗು ಎಂದು ಪೀಡಿಸುತ್ತಿದ್ದ. ಅದಕ್ಕೆ ಒಪ್ಪದ ರಂಜಿತಾಳನ್ನು ಇದೇ ಜನವರಿ 3ರಂದು ಮಹಾಪುರದ ಆಕೆಯ ಮನೆಯ ಮುಂಭಾಗದಲ್ಲಿ ಕತ್ತನ್ನು ಕೊಯ್ದು ಕೊಲೆ ಮಾಡಿ ನೀಚ ಕೃತ್ಯವೆಸಗಿದ್ದಾನೆ. ಆ ನಂತರ ಹಿಂದೂ ಸಮಾಜದ ಆಕ್ರೋಶಗೊಂಡು ಜಿಹಾದಿ ರಫೀಕ್ ಹೆದರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಹುಬ್ಬಳ್ಳಿಯ ಕಾಲೇಜಿನಲ್ಲಿ ನೇಹಾ ಹಿರೇಮಠ್ ತನ್ನು ಕಗ್ಗೊಲೆ ಮಾಡಿದ ಮತಾಂಧ ಪ್ರಯತ್ನ ಪ್ರಕರಣ ಗದಗಿನ ಅಪೂರ್ವ ಪುರಾಣಿಕ ಮೇಲೆ 3 ಮಕ್ಕಳ ತಂದೆಯಾದ ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಡಿ ರವಿಕೃಷ್ಣ, ಉಪಾಧ್ಯಕ್ಷ ಶ್ರೀ ಶ್ರೀನಿವಾಸ್ ಯಾದವ್, ರಾಕೇಶ್ ಪಾಟೀಲ್ ಮಸ್ಕಿ, ಬಜರಂಗ ದಳದ ಜಿಲ್ಲಾ ಸಂಚಾಲಕ ಬಸವರಾಜ್ ಸಲಗುಂದ, ಶರಣಬಸವ, ಸುನೀಲ್ ರಾಜ ಪುರೋಹಿತ್, ಸಾಯಿ ನಾರಾಯಣ ರೆಡ್ಡಿ, ಶ್ರೀಕಾಂತ್, ಬಿಜೆಪಿ ಎನ್ಸ್ ಮೋರ್ಚಾ ಅಧ್ಯಕ್ಷ ಪಿ ಯಲ್ಲಪ್ಪ, ಜೆಡಿಎಸ್ LC ಘಟಕದ ಅಧ್ಯಕ್ಷ ನರಸಪ್ಪ, ಆಶಾಪುರ್, ಮಾರೆಪ್ಪ, ವಿಜಯಕುಮಾರ್ ಸಜ್ಜನ್, ಡಾಕ್ಟರ್ ನಾಗರಾಜ್ ಬಲ್ಕಿ, ವೀರೇಶ್ ಭೂಷಣ ಸೇರಿ ಅನೇಕರು ಭಾಗವಹಿಸಿದರು. ಪ್ರತಿಷ್ಠಾನದಿಂದ ಜನವರಿ 10ರಂದು ಸಾಹಿತಿ ವೀರ ಹನುಮಾನ್ ರಚಿಸಿದ ಆತ್ಮಬಂಧು 2 ಜೀವ 1 ಕಥನದ ಎಂಬ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮದ ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಬೆಳಗ್ಗೆ 11 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಪ್ರತಿಷ್ಠಾಪನಾ ಸದಸ್ಯ ಈರಣ್ಣ ಬೆಂಗಾಳಿ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜಿ ಸುರೇಶ್ ಅಗಲಿ 1 ವರ್ಷ ಕಾಲ ಕಳೆದಿದೆ. ಅವರ ಒಡನಾಡಿಯಾಗಿರುವ ಸಾಹಿತಿ ವೀರ ಹನುಮಾನ್ ರಚಿಸಿದ ಕೃತಿ ಬಿಡುಗಡೆ ಕಾರ್ಯಕ್ರಮವನ್ನು ಸಣ್ಣ ನೀರಾವರಿ ಸಚಿವ NS ಬೋಸರಾಜು ಉದ್ಘಾಟಿಸಿದ್ದಾರೆ. ಕೃತಿಯನ್ನು ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಬಿಡುಗಡೆಗೊಳಿಸಿದ್ದಾರೆ. ಅಧ್ಯಕ್ಷವನ್ನು ತಾರಾನಾಥ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಪ್ಯಾರಸಮಾಲ್ ಸುಖವಾಣಿ ವಹಿಸಿದ್ದಾರೆ. ಕೃತಿಯ ಕುರಿತು ಸಾಹಿತಿ ಮಹಾಂತೇಶ್ ಮಸ್ಕಿ ಮಾತನಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಬ್ರಹ್ಮರ್ಷಿ ಪವಮಾನಾಚಾರ್ಯ, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕಾರ ರಾಮಣ್ಣ ಅವಳೆ, ಕೃತಿಕಾರ ವೀರ ಹನುಮಾನ ಭಾಗವಹಿಸಿದ್ದಾರೆ ಎಂದರು. ಜಿ ಸುರೇಶ್ ಅವರ ಕುರಿತಾಗಿ ಬರೆದಿರ್ತಕ್ಕಂತಹ ಪುಸ್ತಕ ಇದಾಗಿದೆ. ನಮಗೆಲ್ಲ ಗೊತ್ತಾಗಿದೆ, ಸಮಾಜಮುಖಿ ಸಾಂಸ್ಕೃತಿಕ ಮನಸ್ಸಿನ ಮತ್ತು ಶೈಕ್ಷಣಿಕ ಸಾಹಿತ್ಯಿಕವಾಗಿ ಇದ್ದಂತಹ ಜಿ ಸುರೇಶ್ ಅವರು
ಏಪ್ರಿಲ್ 15 ಕಳೆದ ವರ್ಷ ಏಪ್ರಿಲ್ 15ರಂದು ದೈಹಿಕವಾಗಿ ಭೌತಿಕವಾಗಿ ನಮ್ಮನ್ನ ಅಗಲಿದ್ದಾರೆ. ಸುರೇಶ್ ಅವರ ಆಪ್ತ ಮಿತ್ರ ವೀರಹನುಮಾನ್ ಸರ್ ಅವರು ಅವರ ಸಂಘಟನೆ ಬಗ್ಗೆ, ಅವರ ಬದುಕಿನ ಬಗ್ಗೆ, ವಿಶೇಷವಾಗಿ ಶೈಕ್ಷಣಿಕ ಸೇವೆ, ಅವರ ಸುರ್ಬಿ ಸಾಂಸ್ಕೃತಿಕ ಬಳಗದಿಂದ ಏನೇನು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು, ಯಾವ ರೀತಿ ಅವ್ರ ಜೀವನವನ್ನು ಮಾಡಿದ್ರು ಅಂತಂದು ಒಂದು ಪುಸ್ತಕವನ್ನು ಬರೆದರೆ ಆ ಪುಸ್ತಕವೇ ಆತ್ಮಬಂಧು ಅಂತಂದು. ಆತ್ಮಬಂಧು ಈ ಪುಸ್ತಕ ಲೋಕಾರ್ಪಣೆ ಕುರಿತಾಗಿದೆ. ವಿಶೇಷವಾಗಿ ಜಿ ಸುರೇಶ್ ಅವರು ಪ್ರತಿಷ್ಠಾನ ಮಾಡಿಕೊಂಡು ಈಗಾಗಲೇ ಮಲೆಬಾದ್ ಶಾಲೆಯಲ್ಲಿ 10ನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಈ ಪರೀಕ್ಷಾ ಸಾಮಗ್ರಿಗಳನ್ನು ನೀಡಲಾಗಿದೆ. ಗೈಡ್ ಆಗಿರ್ಬೋದು, ಪರೀಕ್ಷಾ ಪ್ರಾಣಿಗಳನ್ನು, ಪುಸ್ತಕಗಳನ್ನು ನೀಡಲಾಗಿದೆ. ಇನ್ನು ಈ ಪುಸ್ತಕದ ಕಾರ್ಯಕ್ರಮದ ಕುರಿತಾಗಿ ಹೇಳಬೇಕಾದ್ರೆ ಜಿ ಸುರೇಶ್ ಪ್ರತಿಷ್ಠಾನ ರಾಯಚೂರು ಇದರ ಒಂದು ಬ್ಯಾನರ್ ಅಡಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಶ್ರೀ ವೀರಹನುಮಾನ್ ಅವರು ಆತ್ಮಬಂಧು ಅಂತಕ್ಕಂಥ ಪುಸ್ತಕವನ್ನು ಬರೆದಿದ್ದಾರೆ. ಇದು 2 ಜೀವ 1 ಕಥಾನಕ ಅಂತ ಒಂದು ಟ್ಯಾಗ್ಲೈನ್ ಅನ್ನ ಹೊಂದಿದೆ. ಕಾರ್ಯಕ್ರಮ 10ನೇ ತಾರೀಕು ಶನಿವಾರ ಬೆಳಗ್ಗೆ 11 ಗಂಟೆಗೆ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾನ್ಯ ಶ್ರೀ NS ಬೋಸರಾಜ್ ಸರ್ ಅವರು ಮಾಡಲಿದ್ದಾರೆ. ಇವರೆಲ್ಲ ಒಂದು ಆಪ್ತಗಳ ಒಡನಾಡಿಗಳಾಗಿದ್ದರಿಂದ ಈ ಮಂತ್ರಿಗಳ ಹೆಸರನ್ನ ಹಾಕಲಾಗಿದೆ. ಈ ಸಂದರ್ಭದಲ್ಲಿ ಪ್ರತಿಷ್ಠಾನದ ಸದಸ್ಯರುಗಳಾದ ಮಲ್ಕಪ್ಪ ಪಾಟೀಲ್, ಬಸವರಾಜ್, ರಾಜೇಶ್ ಮಡಿವಾಳ್, ಆಂಜನೇಯ, ಮುನಿಸ್ವಾಮಿ ಉಪಸ್ಥಿತರಿದ್ದರು. ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನು ಜಿಲ್ಲಾಡಳಿತ ಸಹಯೋಗದೊಂದಿಗೆ ಜನವರಿ 14ರಂದು ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಬೋವಿ ವಡ್ಡರ ಸಂಘದ ಜಿಲ್ಲಾಧ್ಯಕ್ಷ ನಾರಾಯಣಸ್ವಾಮಿ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಅಂದು ಬೆಳಗ್ಗೆ ನಗರದ ಶ್ರೀ ಸಿದ್ದರಾಮೇಶ್ವರ ವೃತ್ತದಲ್ಲಿ ಪೂಜಾ ಮಾಲಾರ್ಪಣೆ ನಡೆಸಲಾಗುತ್ತದೆ. ಅಲ್ಲಿಂದ ಭಾವಚಿತ್ರ ಮೆರವಣಿಗೆ ಡಾಕ್ಟರ್ BRM ಅಂಬೇಡ್ಕರ್ ವೃತ್ತಕ್ಕೆ ತೆರಳಿ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರಕ್ಕೆ ಆಗಮನಿಸಲಿದೆ. ಜಯಂತಿ ಅಂಗವಾಗಿ ಉಪನ್ಯಾಸ, SSLC, PUCಯಲ್ಲಿ 90% ಅಂಕ ಪಡೆದ ವಿದ್ಯಾರ್ಥಿಗಳಿಗೆ, ಮಾಜಿ ಸೈನಿಕರಿಗೆ, ರೈತರಿಗೆ ಸನ್ಮಾನಿಸಿ ಗೌರವಿಸಲಾಗುತ್ತದೆ. ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಜಯಂತಿಯನ್ನು 2026 ಕಾರ್ಯಕ್ರಮವನ್ನು ಅತ್ಯಂತ ಅದ್ದೂರಿಯಾಗಿ ಮತ್ತು ಸಂಭ್ರಮದಿಂದ ಆಚರಣೆ ಮಾಡಲು ಈ ಕಾರ್ಯಕ್ರಮವನ್ನು ಸಮಾಜದ ಪೂಜ್ಯ ಸ್ವಾಮೀಜಿಗಳು, ಸಚಿವರು, ಸಂಸದರು, ಶಾಸಕರು, ಮಹಾನಗರ ಪಾಲಿಕೆಯ ಮತ್ತು ನಗರ ಅಭಿವೃದ್ಧಿಯ ಜನಪ್ರತಿನಿಧಿಗಳು, ಜಿಲ್ಲಾ ಮಟ್ಟದ ಉನ್ನತ ಅಧಿಕಾರಿಗಳು, ವರ್ಗದವರು, ಕುಟುಂಬದ ಸಮೇತ ಸಮಾಜದ ಬಾಂಧವರು ಮತ್ತು ಸರಿಯಾಗಿ ಸಮಯಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು, ಸಕ್ರಿಯವಾಗಿ ಭಾಗವಹಿಸಬೇಕೆಂದೇಳಿ ಶ್ರೀ ಸಿದ್ದರಾಮೇಶ್ವರ ಆಶೀರ್ವಾದ ಪಾತ್ರ ಆಗಬೇಕು ಅಂತೇಳಿ ಈ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತೀವಿ. ಅದೇ ರೀತಿ ಕಾರ್ಯಕ್ರಮದ ವಿವರಗಳಲ್ಲಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ವೃತ್ತದಿಂದ ಕುಂಭಮೇಳ ಮತ್ತು ಭಾವಚಿತ್ರ ಮೆರವಣಿಗೆ ಅಂಬೇಡ್ಕರ್ ವೃತ್ತದವರೆಗೆ ರಂಗಮಂದಿರದಲ್ಲಿ ಆರಂಭವಾಗಿದೆ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು SSLC ಮತ್ತು PUC ವಿದ್ಯಾರ್ಥಿಗಳು 90% ಅಂಕ ಪಡೆದಂಥ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 2024-25ನೇ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಮತ್ತು ಸನ್ಮಾನಿಸಲಾಗುವುದು ಮತ್ತು ಸೈನಿಕರು ಮತ್ತು ರೈತರಿಗೂ 4 ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಆದಂಥ ಅಧ್ಯಕ್ಷರುಗಳಿಗೂ ಕೂಡ ಸನ್ಮಾನ ಮಾಡಲಾಗುವುದು. ಅದೇ ರೀತಿ ಪ್ರತಿ ವರ್ಷದಂತೆ ಈ ವರ್ಷವೂ ಪ್ರತಿ ಸರ್ಕಾರ ಆಫೀಸುಗಳಲ್ಲಿ ಸಮಾಜ ಮಹಿಳಾ ಅಧ್ಯಕ್ಷೆ ಶಶಿಕಲಾ ಭೀಮರಾಯ್ ಮಾತನಾಡಿ, ಶ್ರೀ ಸಿದ್ದರಾಮೇಶ್ವರ ಜಯಂತಿಯಲ್ಲಿ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳ ಎಲ್ಲ ಅಧಿಕಾರಿಗಳು ಭಾಗವಹಿಸುವಂತೆ ಮನವಿ ಮಾಡಿದರು. ಜಯಂತಿಗಳಲ್ಲಿ ಅನೇಕ ಇಲಾಖೆ ಅಧಿಕಾರಿಗಳ ಭಾಗವಹಿಸಿದ್ದಿಲ್ಲ. ಈ ಕುರಿತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಆದರೂ ಅಧಿಕಾರಿಗಳು ಭಾಗವಹಿಸದೆ ಹೋದರೆ ಮುಖ್ಯಮಂತ್ರಿಗಳಿಗೂ ದೂರು ನೀಡಲಾಗುವುದು ಹೇಳಿದರು. ಸಿದ್ದರಾಮೇಶ್ವರ ಜಯಂತಿ 14ನೇ ತಾರೀಕಿಗೆ ಏನೋ ಸಿದ್ದರಾಮೇಶ್ವರ ಸರ್ಕಲ್ನಿಂದ ಪೂಜೆ ಪುನಸ್ಕಾರ ಮಾಡಿ ಅಲ್ಲಿಂದ ಕುಂಭಮೇಳ, ಮಹಿಳೆಯರ ಕುಂಭಮೇಳ ಎಲ್ಲ 7 ತಾಲೂಕಿನಿಂದ ಮಹಿಳೆಯರು ಬಂದು ಕುಂಭಮೇಳವನ್ನು ಅಲ್ಲಿಂದ ಮೆರವಣಿಗೆ ಮಾಡಿಕೊಟ್ಟು ಅಂಬೇಡ್ಕರ್ ಸರ್ಕಲ್ಗೆ ಬಂದು ಅಂಬೇಡ್ಕರ್ ಒಂದು ಮಾಲಾರ್ಪಣೆ ಮಾಡಿ ಅಲ್ಲಿಂದ ಮತ್ತೆ ವಾಪಸ್ ರಂಗಮಂದಿರಕ್ಕೆ ಬರೋ ಟೈಮ್ನಲ್ಲೇ ನಮ್ಮ ಸಮಾಜ, ಸಣ್ಣ ಸಮಾಜ, ನಮ್ಮ ಸಮಾಜದಲ್ಲೇ ಯಾರು ಅಧಿಕಾರಿಗಳು ಕೊಡಲ್ಲ, ಒನ್ಲಿ ಡೆಪ್ಟಿ ತಹಸೀಲ್ದಾರ್ ಒಬ್ಬರನ್ನ ಕಳಿಸ್ತಾರೆ. ಇದು ನಾನು ಬಹಳ ನೋವಾಗುತ್ತೆ, ನೋವನ್ನ ಮಾತನ್ನು ಹೇಳ್ತಾ ಇದ್ದೀನಿ. ಪ್ರತಿ ಅಧಿಕಾರಿಗಳು ಸಂಬಂಧಪಟ್ಟ ಸರ್ಕಾರ ಕಾರ್ಯಕ್ರಮಕ್ಕೆ ಪ್ರತಿ ಒಂದು ಅಧಿಕಾರಿಗಳು ಆ ಒಂದು ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂದ್ರೆ ನಾವು ಬಹಿಷ್ಕಾರ ಹಾಕೋದಕ್ಕೆ ಹೇಳ್ತೀವಿ. ನಾವು ಮಾನ್ಯ ಗೌರವಾನ್ವಿತ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಿ ಅವ್ರ ಗಮನಕ್ಕೆ ತರ್ತೀವಿ. ಈ ಸಲ ಇಷ್ಟು ತಂದಿದ್ದಿಲ್ಲ, ನಾವು ಈಗ ತರ್ತೀವಿ. ಯಾಕಂದ್ರೆ ಪ್ರತಿ ಸಲ ನಾವು ಜಯಂತಿ ಮಾಡಿದ್ರೆ
ಅಲ್ಲೇ ಸ್ಟ್ಯಾಚ್ಯೂ ಬಂದು ಅಲ್ಲೇ ಪೂಜೆ ಮಾಡ್ತಾರ ಹೋಗ್ಬಿಡ್ತಾರ. ವೇದಿಕೆ ಕಾರ್ಯಕ್ರಮಕ್ಕೆ ಯಾರ್ರಿ ನಾವಿರ್ಬೇಕು, ನಮ್ದು ನಾವಿರಕ್ಕ ಹೆಚ್ಚು ನಾವು ಇರಬಾರ್ದು. ನೀವೇ ಇರಬೇಕು, ಅಧಿಕಾರಿಗಳೇ ಇರಬೇಕು, DC ಇರಬೇಕು, SP ಇರಬೇಕು, ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಇರಬೇಕು, ತಹಸೀಲ್ದಾರ್ ಇರಬೇಕು, CO ಇರಬೇಕು, CS ಇರಬೇಕು, ಎಲ್ಲ ಅವರೇ ಇರಬೇಕು. ಇರೋದಲ್ಲ, ಯಾರು ಬರೋದಲ್ಲ ಅಂದ್ರೆ ನಾವು ಕಣ್ಣಿಗೆ ಕಾಣೋದಲ್ಲ. ನಿಮಗೆ ನಮ್ಮ ಸಮಾಜ ನಿಮಗೆ ಅಲ್ವಾ? ಜಯಂತಿ ಯಾಕೆ ಮಾಡ್ಬೇಕು? ನಾವು ಬೇಡ, ಕೆಲಸ ಮಾಡಿಬಿಡ್ರಿ. ನೀವೇ ಬೇಕಾಗಿಲ್ಲ ನಮ್ಗೆ. ಸಿದ್ದರಾಮೇಶ್ವರ ನಮ್ಗೇನು ಅಧಿಕಾರ ಏನು, ನಮಗೇನು ಒಂದು ಸಿದ್ದರಾಮೇಶ್ವರ ಜಯಂತಿ ಮಾಡಂತ ತಿಳ್ಕೊಂಡು ಅವ್ರ ಅಧಿಕಾರದಲ್ಲಿ ಕೊಟ್ಟರಲ್ಲ. ಈ ಸಂದರ್ಭದಲ್ಲಿ ಆಂಜನೇಯ ಗಣದಾಳ್, ನಾಗರಾಜ್ ಗೌಸನಗರ್, ಕಾಶಿನಾಥ್, ಲಕ್ಷ್ಮಣ್, ತಾಯಪ್ಪ, ಸತ್ಯಪ್ಪ, ಹುಲಿಗೆಪ್ಪ, ಶಿವರಾಜ್ ಪುರಸ್ತಿಲಿತ್ತ ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜನವರಿ 29ರಿಂದ 3 ದಿನಗಳ ಜಿಲ್ಲಾ ಉತ್ಸವ. ಪ್ರತಿಯೊಬ್ಬರ ಸಹಕಾರ ಸಹಭಾಗಿತ್ವ ವಹಿಸಿಕೊಳ್ಳಿ. DC ನಿತೀಶ್. ಜಿಲ್ಲಾ ಉತ್ಸವ ಸರ್ಕಾರಿ ನೌಕರ ಸಂಘದಿಂದ ಕ್ರೀಡಾಕೂಟ. ಸಾಂಸ್ಕೃತಿಕ ಸ್ಪರ್ಧೆಗೆ ADC ಜೀವಾನಂದ್ ಭಜಂತ್ರಿ ಚಾಲನೆ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ರಾಜ್ಯ ಸರ್ಕಾರದಿಂದ ಗೊಂದಲ. ಮಾದಿಗ ಸಂಬಂಧಿತ ಜಾತಿಗಳಿಗೆ ಅನ್ಯಾಯ. ರವೀಂದ್ರ ಜಲ್ದಾರ್ ಆರೋಪ. ಕಾರವಾರದಲ್ಲಿ ಬಿಸಿಯೂಟ ಕಾರ್ಯಕರ್ತೆ ಕೊಲೆ. ಪ್ರಚೋದಿಸಿದವರು ಬಂಧನಕ್ಕೆ ಆಗ್ರಹಿಸಿ ಹಿಂದೂ ಸಂಘಟನೆಗಳಿಂದ ಪ್ರತಿಭಟನೆ. ಜನವರಿ 10ರಂದು ಜಿ ಸುರೇಶ್ದಿಂದ ವೀರ ಹನುಮಾನ್ ರಚಿಸಿದ ಆತ್ಮಬಂಧು ಕೃತಿ ಲೋಕಾರ್ಪಣೆ. ಈರಣ್ಣ ಬೆಂಗಾಳಿ. ಜನವರಿ 14ರಂದು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ. ಭಾವಚಿತ್ರ ಮೆರವಣಿಗೆ ಪ್ರತಿಭಾ ಪುರಸ್ಕಾರ ನಾರಾಯಣಸ್ವಾಮಿ.